ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಸುಧಾಮನ ಕಥೆಯನ್ನು ಕೇಳಿದೆವು. ಆ ಸುಧಾಮನ ಹಿನ್ನೆಲೆ, ಆತನ ಸ್ವರೂಪ ಇತ್ಯಾದಿಗಳ ಬಗ್ಗೆ ನಾವು ನಿನ್ನೆ ನಿರ್ಣಯ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ತಾರತಮ್ಯ ಕಕ್ಷಾದಲ್ಲಿ 20ನೇ ಕಕ್ಷಾದಲ್ಲಿ ಬರುವಂತಹ ಮಾಲಾಕಾರ ಮತ್ತು ಭಗವಂತನ ನಾಪಿತ ಇತ್ಯಾದಿಗಳಿದ್ದಾರಲ್ಲ, ಚಂಡಕ, 3 ಹೆಸರು ಹೇಳಿದ್ರಿ ನೀವು. ಚಂಡಕ, ಸುಧಾಮ ಮತ್ತು ನಾಪಿತ ಅಂತ ಹೇಳಿ. ಆದ್ರೆ ಅಲ್ಲಿ ಬರೋ ಸುಧಾಮ ಇದ್ದಾನಲ್ಲ, ಅವನು ಬರೇ ಮಾಲಾಕಾರ ಅಷ್ಟೇ. ಆ ಸುಧಾಮ ಮತ್ತು ಈ ಕುಚೇಲ ಇಬ್ರು ಒಂದೇ ಅಲ್ಲ. ಅದನ್ನು ಹೈವನ್ ಪುರಾಣಿಕರು ತಮ್ಮ ತಾತ್ಪರ್ಯದ ವ್ಯಾಖ್ಯಾನದ 13ನೇ ಅಧ್ಯಾಯದಲ್ಲಿ ಆ ಸುಧಾಮ ಬೇರೆ, ಈ ಸುಧಾಮ ಬೇರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅವನು ಬರೇ ಮಾಲಾಕಾರ, ಅಮುಕ್ತ ಸ್ಥಾನದಲ್ಲಿ ಇದ್ದುಕೊಂಡು ಭಗವಂತನ ಸೇವೆಯನ್ನು ಮಾಡುವಂಥವನು, ಭಗವಂತನ ಉದ್ಯಾನವನಗಳ ರಕ್ಷಕ ಅಂತಲೂ ಕೆಲವು ಕಡೆ ಇದೆ. ಭಗವಂತನಿಗೆ ಮಾಲ್ಯಗಳನ್ನು ತಯಾರು ಮಾಡಿ ಅರ್ಪಣೆ ಮಾಡುವಂಥವನು ಅಂತ ಹೇಳಿ ಮತ್ತೆ ಕೆಲವು ಕಡೆ ಮಾಹಿತಿ ಇದೆ. ಹಾಗಾಗಿ ಆ ಸುಧಾಮ ಬೇರೆ, ಈ ಸುಧಾಮ ಬೇರೆ. ಅವನ ಕಕ್ಷಾತಾರತಮ್ಯದಲ್ಲಿ ಆತನ ಸ್ಥಾನ ಯಾವುದು, ಆತ ಯಾವ ದೇವತೆ ಇತ್ಯಾದಿ ಮಾಹಿತಿ ಅಲ್ಲೆಲ್ಲೂ ಬರಲಿಲ್ಲ. ಆದ್ರೆ ಆತನಿಗೆ ಬಡತನ ಯಾಕೆ ಬಂತು ಅನ್ನೋ ಮಾಹಿತಿ ತಾತ್ಪರ್ಯ ಭಾಗವತ, ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ಎಲ್ಲೂ ಇಲ್ಲದೇ ಇದ್ರೂ ಅದು ಪ್ರಾಯ ವರಾಹ ಪುರಾಣ ಇದ್ದಿರಬೇಕು. ಚಾತುರ್ಮಾಸ್ಯದ ಮಹಾತ್ಮ್ಯದಲ್ಲಿ ಆ ಬ್ರಾಹ್ಮಣನ ಒಂದು ಕಥೆ ಇದೆ. ತಾರಣ ಅನ್ನೋ ಹೆಸರಿನ ಬ್ರಾಹ್ಮಣ. ತಾರಣ ಆತನಿಗೆ ಸಂಪತ್ತಿನ ಅನುಕೂಲ ಇತ್ತು. ಸಂಪತ್ತಿನ ಅನುಕೂಲ ಇದ್ರೂ ಕೂಡ ಶ್ರಾದ್ದವನ್ನು ಸರಿಯಾಗಿ ಮಾಡಲಿಲ್ಲ. ಹೀಗೆ ಏನೋ ಆ ಕಥೆ ಸ್ವಲ್ಪ ಅಸ್ಪಷ್ಟವಾಗಿ ನನಗೂ ನೆನಪು. ಹೀಗೆ ಶ್ರಾದ್ದದಲ್ಲಿ ಅಪಚಾರ ಮಾಡಿದ ಕಾರಣಕ್ಕಾಗಿ ಆತ ಬಡವನಾಗಿ ಹುಟ್ಟಿದ. ದೀರ್ಘಕಾಲ ಬಡವನಾಗಿ ಮುಂದುವರೆದು ಕೊನೆಗೆ ಕೃಷ್ಣನ ಅನುಗ್ರಹದಿಂದ ಶ್ರೀಮಂತರಾಗಿ ಹುಟ್ಟಿದ ಅನ್ನೋ ಕಥೆ ತಾರಣ ಅಂತ ಹೆಸರಿನ ಬ್ರಾಹ್ಮಣವನು. ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮೆ ಅಂತ ಹೇಳಿ ಅಸ್ಪಷ್ಟವಾದ ಒಂದು ಮಾಹಿತಿ. ಅದನ್ನ ಸುವಿದ್ಯೇಂದ್ರ ತೀರ್ಥರು ಮತ್ತು ಹೈವದನ ಪುರಾಣಿಕರು ಅದನ್ನು ಒದಗಿಸಿದ ಮಾಹಿತಿ. ಎಲ್ಲೋ ಅಸ್ಪಷ್ಟವಾಗಿ ಓದಿದ್ದು ನನಗೂ ನೆನಪಿತ್ತು, ಆದ್ರೆ ಅವರು ತಿಳಿಸಿದ ಮಾಹಿತಿ ಇದು. ತಾರಣ ಅನ್ನೋ ಹೆಸರಿನ ಬ್ರಾಹ್ಮಣ. ಇಲ್ಲ, ಅವಲಕ್ಕಿಯನ್ನು ತಾನು ಒಬ್ಬನೇ ತಿಂದದ್ದು, ಕೃಷ್ಣನಿಗೆ ಕೊಡದೆ ತಿಂದದ್ದು, ಅದು ಇದಕ್ಕೇನು ಕಾರಣ ಅಲ್ಲ. ಅದೆಲ್ಲ ಬೇರೆ ಕಡೆ ಇದ್ದಿರಬೇಕು. ಅಂತೂ ಹರಿವಂಶ, ಭಾಗವತ ಇತ್ಯಾದಿ ಕಡೆಗಳಲ್ಲಿ ಇಲ್ಲವೇ ಇದ್ರೂ ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮೆ ಇದ್ದಿರಬೇಕು. ಅಲ್ಲಿ ಬಂದ ಕಥೆ ಆದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ವಿಶ್ವಾಸಕ್ಕೆ ಯೋಗ್ಯ. ಅದನ್ನ ಪ್ರವಚನ ಸಂದರ್ಭದಲ್ಲಿ ಅವರು ಹಿರಿಯ ಪಂಡಿತರು ಎಲ್ಲ ಹೇಳೋದಿದೆ. ಈ ಕಾರಣದಿಂದ ಆತ ಬಡವನಾಗಿದ್ದ, ಮುಂದೆ ಕೃಷ್ಣನ ಅನುಗ್ರಹದಿಂದ ಸಂಪತ್ತನ್ನು ಪಡ್ಕೊಂಡ. ನೋಡ್ಬೋದು. ಇವತ್ತಿನ ಕಥೆಯಲ್ಲಿ ಮುಂದೆ ಕೃಷ್ಣ ಕೆಲವು ಲೀಲೆಗಳನ್ನು ನೋಡಬೇಕು. ಪುಸ್ತಕವನ್ನು ಎದುರಿಗಿಟ್ಟುಕೊಂಡು ನೋಡುವಂಥವ್ರು ಇದನ್ನ ಗಮನಿಸಬೇಕು. ನಾವೀಗ ಹರಿವಂಶದ ವಿಷ್ಣು ಪರ್ವದಲ್ಲಿ ಇದ್ದೇವೆ. ಇನ್ನು ಹರಿವಂಶದ ವಿಷ್ಣು ಪರ್ವವನ್ನು ಇನ್ನೂ ನೋಡ್ತಿದ್ದೇವೆ. ಆ ಹರಿವಂಶದ ವಿಷ್ಣು ಪರ್ವದಲ್ಲಿ ಉಷಾ ಮತ್ತು ಅನಿರುದ್ಧರ ಪರಿಣಯ ಇತ್ಯಾದಿ ಘಟನೆಗಳನ್ನು ಇನ್ನೂ ನೋಡೋದಿದೆ. ಅದಾದ್ಮೇಲೆ ಮತ್ತೆ ಕೆಲವು ಕಥೆಗಳನ್ನು ನೋಡೋದಿದೆ. ಅದಾದ್ಮೇಲೆ ಬರುವಂತಹ ಪರ್ವ ಅಂದ್ರೆ ಭವಿಷ್ಯ ಪರ್ವ. ಆ ಭವಿಷ್ಯ ಪರ್ವದಲ್ಲಿ ಮತ್ತೊಂದು ಸುದೀರ್ಘವಾದ ಕಥೆ ಇದೆ. ಆ ಕಥೆ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲು ಬಂದಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂಥ ಕ್ರಮ ಏನಿದೆ ಅದನ್ನು ನಾನೀಗ ಅನುಸರಣೆ ಮಾಡ್ತಿರೋದ್ರಿಂದ, ಕೃಷ್ಣ ಕೈಲಾಸ ಯಾತ್ರೆ ಮಾಡಿ ರುದ್ರನನ್ನು ಕುರಿತು ತಪಸ್ ಮಾಡಿ ಆತನ ಕೃಪೆಯಿಂದ ಒಬ್ಬ ಮಗನನ್ನು ಪಡ್ಕೊಂಡದ್ದು. ಈ ಘಟನೆ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲಿದೆ, ಉಷಾಪರಿಣಯ ಆಮೇಲಿದೆ. ಹಾಗಾಗಿ ಈ ಕ್ರಮ ಅನುಸರಿಸ್ತಿರೋದ್ರಿಂದ ಹರಿವಂಶದಲ್ಲಿ ಉಷಾಪರಿಣಯ ಮೊದಲು ಬಂದಿದ್ರು. ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಇನ್ನು ಉಷಾಪರಿಣಯ ನಾನು ಹೇಳೋದು ಬಾಕಿ ಇದೆ. ಆದ್ರೂ ಅದನ್ನು ಹೇಳಲಿಲ್ಲ. ಮೊದಲು ಕೃಷ್ಣನ ಕೈಲಾಸ ಯಾತ್ರೆ, ಇದನ್ನು ಮುಗಿಸಿ ಆಮೇಲೆ ಉಷಾಪರಿಣಯದ ಘಟನೆಯನ್ನು ನೋಡಬೇಕು. ಈ ಕೃಷ್ಣನ ಕೈಲಾಸ ಯಾತ್ರೆಯ ಇದೊಂದು ಘಟನೆ ಮತ್ತು ಆ ಉಷಾಪರಿಣಯದ ಅದೊಂದು ಘಟನೆ. ಇದಾಗ್ಬಿಟ್ರೆ ಹರಿವಂಶದ 80% ಎಲ್ಲ ಮುಗಿದಂತೆ. ಹರಿವಂಶದ ಈಗೊಂದು 55ರಿಂದ 60% ಈಗಾಗಲೇ ಮುಗಿದಿದೆ. ಇವಿಷ್ಟು ಮುಗಿದ್ರೆ 80% ಅಲ್ಲಿ ಮುಗಿದಂತೆ. ಅದಾದ್ಮೇಲೆ ವಾಮನ ಅವತಾರ, ನರಸಿಂಹ ಅವತಾರ ಇತ್ಯಾದಿಗಳ ಚರಿತ್ರೆ ಅವೆಲ್ಲ. ಈ ಕೃಷ್ಣ ಕೈಲಾಸ ಯಾತ್ರೆ ಮಾಡಿದ ಘಟನೆ ಏನಿದೆಯಲ್ಲ, ಇದು ಯಾವ
ಘಟನೆ ಬಳಿಕ ನಡೆದದ್ದು ಅಂದ್ರೆ, ಕೃಷ್ಣ ಪಾಂಡವರನ್ನು ಭೇಟಿಯಾಗಬೇಕು ಅಂತ ಹೇಳಿ ಕಾಡಿಗೆ ಹೋಗಿದ್ದಲ್ಲ, ಪಾಂಡವರು ವನವಾಸಕ್ಕೆ ಬಂದ ಸಂಗತಿಯನ್ನು ಕೇಳಿ ಅಲ್ಲಿಂದ ಸುಭದ್ರೆ ಮತ್ತು ಅಭಿಮನ್ಯು ಇಬ್ಬರನ್ನು ಕರ್ಕೊಂಡು ತನ್ನ ದ್ವಾರಕಾ ನಗರಕ್ಕೆ ಬಂದ. ವನವಾಸದಲ್ಲಿ ಉಳಿದವರು ಪಾಂಡವರು ಮತ್ತು ದ್ರೌಪದಿ ಅಷ್ಟೇ. ದ್ರೌಪದಿಯ 5 ಜನ ಮಕ್ಕಳನ್ನು ದೃಷ್ಟದ್ಯುಮ್ನ ಕರ್ಕೊಂಡು ಹೋದ ಪಾಂಚಾಲ ನಗರಕ್ಕೆ, ಮತ್ತೆ ಸುಭದ್ರೆ ಅಭಿಮನ್ಯುವರನ್ನ ಕೃಷ್ಣ ದ್ವಾರಕಾ ನಗರಕ್ಕೆ ಕರ್ಕೊಂಡು ಹೋಗಿ ಬಂದ. ಇದೆಲ್ಲ ಆದ್ಮೇಲೆ ಒಮ್ಮೆ ಹೀಗೆ ಅವನಿಗೆ ಆಲೋಚನೆ ಬಂತು. ಹಿಂದೊಮ್ಮೆ ಕೃಷ್ಣಾವತಾರ ಮಾಡೋದಕ್ಕಿಂತ ಮೊದಲು ಶಿವನಿಗೆ ನಾನೊಮ್ಮೆ ಹೇಳಿದ್ದೆ, ಕೃಷ್ಣಾವತಾರದಲ್ಲಿ ಒಮ್ಮೆ ನಾನು ನಿನ್ನನ್ನು ಕುರಿತು ತಪಸ್ಸು ಮಾಡ್ತೀನಿ, ತಪಸ್ಸು ಮಾಡಿ ಆ ಮೂಲಕ ಮಕ್ಕಳನ್ನು ಪಡ್ಕೋತೇನೆ ಅಂತ ಹೇಳಿದ್ದೆ. ತ್ವಾಂ ಆರಾಧ್ಯ ತಥಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ ದ್ವಾಪರಾದವು ಯುಗೇ ಭೂತ್ವ ಕಲೆಯ ಮಾನುಷಾದಿಶು. ಕಲಿಯುಗದಲ್ಲಿ ಒಂದು ಅವತಾರ ಇಲ್ಲ ಭಗವಂತನಿಗೆ, ಉಳಿದ ಕೃತ ತ್ರೇತಾ ಮತ್ತು ದ್ವಾಪರ ಈ 3 ಯುಗಗಳಲ್ಲಿ ಅವತಾರ ಇದೆ. ಕೃಷ್ಣ ದ್ವಾಪರ ಯುಗದ ಕೊನೆಯಲ್ಲಿ ಜನಿಸಿರುವಂಥವನು. ಆ ಕೃಷ್ಣಾವತಾರದಲ್ಲಿ ನಿನ್ನನ್ನು ಕುರಿತು ತಪಸ್ಸು ಮಾಡಿ ಒಬ್ಬ ಮಗನನ್ನು ಪಡ್ಕೊಳ್ತೇನೆ ಅಂತ ನಾನು ಶಿವನಿಗೆ ಹಿಂದೆ ಹೇಳಿದ್ದೆ, ಕೃಷ್ಣಾವತಾರ ಎತ್ತುವುದಕ್ಕಿಂತ ಮೊದಲು ಅನ್ನೋದನ್ನು ಕೃಷ್ಣ ನೆನಪು ಮಾಡ್ಕೊಂಡ. ಈಗ ನೆನಪು ಮಾಡಿಕೊಂಡು ಆ ಸಂಗತಿಯನ್ನು ಕಾರ್ಯರೂಪಕ್ಕೆ ಇರಿಸಲಿಕ್ಕೆ ಪ್ರಯತ್ನ ಪಟ್ಟ. ಈ ಕೃಷ್ಣನ ಕೈಲಾಸ ಯಾತ್ರೆಯ ಸಂಗತಿ, ಆಮೇಲೆ ಬಾಣಾಸುರನ ನಿಗ್ರಹ, ಉಷಾ ಮತ್ತು ಅನಿರುದ್ಧ ಪರಿಣಯ ಇವೆರಡು ಏನಿದೆಯಲ್ಲ, ಇವು ಹರಿವಂಶದಲ್ಲಿ ಬಹಳ ಪ್ರಮುಖವಾದ ಘಟ್ಟಗಳು. ಯಾಕೆಂದ್ರೆ ಹರಿಹರ ಸ್ವರೂಪಗಳಿಗೆ ಅಭೇದವನ್ನು ತಿಳಿಸುವಂತಹ 2 ಪ್ರಕರಣಗಳು. ಹಾಗಾಗಿ ಈ 2 ಪ್ರಕರಣಗಳನ್ನ ನಾರದಾದಿ ಋಷಿಗಳು ಕೂಡ ಯಾವಾಗಲೂ ಚಿಂತನೆ ಮಾಡ್ತಿರ್ತಾರೆ ಅಂತ ಮುಂದೊಂದು ಕಡೆ ಇಲ್ಲಿ ಬರೋದಿಲ್ಲ. ಹಾಗಾಗಿ ಈ 2 ಪ್ರಕರಣಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅನೇಕ ಸಂಗತಿಗಳನ್ನು ನೋಡುವಂತೆ ಇಲ್ಲೊಂದು ಶ್ಲೋಕ ಬರ್ತದೆ. ಅದೇನೆಂದ್ರೆ, ಮಯಾ ವರೋಹಿ ಶಂಭವೇ ಪ್ರದತ್ತಃ ಆಸಪೂರ್ವತಃ ವರಂ ಗೃಹೀಷ್ಯ ಏವತೋ ಸಕಾಶತೋ ವಿಮೋಹಯನ್. ಕೃಷ್ಣಾವತಾರದಲ್ಲಿ ನಾನು ಜನಿಸಿ ನಿನ್ನ ಕಡೆಯಿಂದ ಒಬ್ಬ ಮಗನನ್ನು ಪಡ್ಕೊಳ್ತೇನೆ, ನಿನ್ನನ್ನು ಕುರಿತು ತಪಸ್ಸು ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದ ಮೊದಲೇ. ಅದು ಯಾಕೆ ಹಾಗೆ ಕೃಷ್ಣ ಮತ್ತು ಶಿವ ಇಬ್ಬರು ಆಲೋಚನೆ ಮಾಡಿದ್ರು ಅಂದ್ರೆ, ಅಸುರ ಮೋಹನಾರ್ಥವಾಗಿ ಅಂತಿದೆ. ಕೃಷ್ಣ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದನ್ನು ನೋಡಿ ಕೃಷ್ಣ ಮತ್ತು ಶಿವ ಇವರಿದ್ರಲ್ಲಿ ಸರ್ವೋತ್ತಮ ಯಾರು, ಕಡಿಮೆಯವನು ಯಾರು, ಮೇಲಿದ್ದವನು ಯಾರು, ಮೇಲಿನ ಕಕ್ಷಾದಲ್ಲಿ ಬರುವಂತವನು ಯಾರು, ಈ ರೀತಿ ಗೊಂದಲ ಆಗಬೇಕು ಮತ್ತು ಸರಿಯಾದ ಜ್ಞಾನ ಅವ್ರಿಗೆ ಆಗಬಾರ್ದು. ಈ ಕಾರಣಕ್ಕಾಗಿ ಕೃಷ್ಣ ಆ ಥರ ವರ ಶಿವನಿಗೆ ಕೊಟ್ಟಿದ್ದ ಮತ್ತು ಅದರಂತೆ ನಡ್ಕೊಂಡ ಅನ್ನೋದಿದೆ. ಆ ಕಥೆಯನ್ನ ಎಲ್ಲಾ ವಿವರಗಳ ಸಮೇತವಾಗಿ ಇಲ್ಲಿಂದ ಹಿಡಿದು ಕೊನೆ ತನಕ ಎಲ್ಲಾ ವಿವರಗಳ ಸಮೇತವಾಗಿ ಎಲ್ಲರೂ ಕೇಳಬೇಕು. ನಡುವೆ ಎಲ್ಲರೂ ಕೇಳಿದ್ರೆ ಅಪಾರ್ಥ ಆಗೋ ಸಾಧ್ಯತೆ ಇದೆ ಯಾರಿಗಾದ್ರೂ, ಅದಕ್ಕಾಗಿ ಕೇಳಬೇಕು. ಮತ್ತು ಅದ್ರ ಬಗ್ಗೆ ನಾನು ಹಿಂದೆ ಹೇಳಿದ್ದೇನೆ, ಏನು ಹೇಳೋದನ್ನೆಲ್ಲ. ಅಸುರ ಮೋಹನಾರ್ಥವಾಗಿ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ವಿಶ್ಲೇಷಣೆ ಮಾಡ್ತೀನಿ, ಅದನ್ನ ನೀವು ಕೇಳಿ ನಿಮ್ಮ ಅಭಿಪ್ರಾಯವನ್ನು ಆಮೇಲೆ ತಿಳಿಸಿ. ಕೃಷ್ಣ ಹೀಗೆ ಶಿವನಿಗೆ ಹೇಳಿದ್ನಲ್ಲ, ಅದು ರುಕ್ಮಿಣಿಗೂ ಕೂಡ ಗೊತ್ತಿತ್ತು. ರುಕ್ಮಿಣಿ ದೇವಿ ಅವನಿಗೆ ಹೇಳಿದ್ಲು. ಈಗಾಗಲೇ ಅವಳಿಗೆ ಮಕ್ಕಳಿದ್ರು, 10 ಜನ ಗಂಡು ಮಕ್ಕಳು ಮತ್ತು 1 ಹೆಣ್ಮಗು ಇತ್ತು. ಮೊಮ್ಮಕ್ಕಳು ಆಗಿದ್ರು, ಮರಿಮಕ್ಕಳು ಆಗಿದ್ದಿರ್ಬೇಕು. ಹೀಗಾದ್ರೂ ಕೂಡ ಆಕೆ ಏನ್ ಮಾಡಿದ್ಲು ಅಂದ್ರೆ, ಕೃಷ್ಣನ ಪ್ರೀತಿಗಾಗಿ ಒಮ್ಮೆ ಹೇಳಿದ್ದಂತೆ, ಪುತ್ರೋಮೇ ಬಲವಾನ್ ದೇವ ಶಾತ್ ಸರ್ವಾಸ್ತ್ರ ವಿದುತ್ತಮಃ, ಸಕಲ ಶಾಸ್ತ್ರಗಳಲ್ಲಿ ಪಾರಂಗತನಾದಂತಹ ಒಬ್ಬ ಮಗ ನನಗೆ ಹುಟ್ಟಬೇಕು ಅಂತ ಕೇಳ್ಕೊಂಡಂತೆ. ಆಗ ಅನಿರುದ್ಧಾದಿ ಮೊಮ್ಮಕ್ಕಳು ಹುಟ್ಟಿದ ಮೇಲೆ ಹಿಂದೊಂದ್ಸರಿ ಕೇಳಿದ್ರೆ, ಆಗಿನ ಕಾಲದಲ್ಲಿ ಮದುವೆ ಶಿಕ್ಷೆ ನಿರ್ಬಂಧ ಇತ್ತೋ ಇಲ್ಲ ಅಂತ. ಆ ಮದುವೆಗೆ ಮಾತ್ರ ಅಲ್ಲ, ಮಕ್ಕಳು ಹಡಲಿಕ್ಕೂ ನಿರ್ಬಂಧ ಇದ್ದಂಗೆ ಕಾಣೋದಿಲ್ಲ. ಆಗ ರುಕ್ಮಿಣಿ ಇದು ಈ ಪ್ರಸಂಗ ಈಗ ಕೃಷ್ಣನಿಗೆ ಈಗ ವಯಸ್ಸು ಎಷ್ಟಂದ್ರೆ ಒಂದು ಅಂದಾಜು ಹೇಳ್ತೇನೆ. ಜರಾಸಂಧನನ್ನ ಕೊಂದಾಗ, ಭೀಮಸೇನ ಕೊಂದಾಗ ಅರ್ಜುನನಿಗೆ 55. ಅರ್ಜುನನಿಗಿಂತ ಕೃಷ್ಣ 6 ತಿಂಗಳು ಅಷ್ಟೇ ದೊಡ್ಡವನ. ಆ ಜರಾಸಂಧನ ಕೊಂದ ಮೇಲೆ ರಾಜಸೂಯಾಗ, ಅದಾದ್ಮೇಲೆ ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಜೂಜಿನ ಆಟ. ಮುಂದೆ ಪಾಂಡವರು ಬಂದಿದ್ದಾರೆ. ಹೀಗಾಗಿ ಒಂದು 56-57 ವರ್ಷ ಆಗಿರ್ಬೋದು ಕೃಷ್ಣನಿಗೆ. ರುಕ್ಮಿಣಿ ಅವನಕ್ಕಿಂತ ಒಂದು 8-10 ವರ್ಷ ಸಣ್ಣವಳು ಅಂತ ಅವ್ರಿಗೂ ಅಷ್ಟು ವಯಸ್ಸಾಗಿದ್ದಿರ್ಬೋದು. ಸೊ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಿದ್ರು. ಆದ್ರೆ ಆಗಿನ ಕಾಲದ ಸ್ತ್ರೀಯರಿಗೆ, ದೇವತಾ ಸ್ತ್ರೀಯರಾಗಿದ್ರು, ಕೆಲವು ಮಾನುಷ ಸ್ತ್ರೀಯರಿಗೂ ಕೂಡ ಮಾತೃತ್ವ ಲಕ್ಷಣಗಳಾಗಲಿ ಸ್ತ್ರೀತ್ವ ಲಕ್ಷಣಗಳಾಗಲಿ ಅಷ್ಟು ಜಾಗೃತವಾಗಿದ್ದವು. ಆಗಿನ ಕಾಲದ ಪ್ರಭಾವನೂ ಆಗಿತ್ತು, ಅವ್ರು ತಗೊಳ್ಳುವಂತಹ ಆಹಾರನೂ ಆಗಿತ್ತು ಅಂತ ನಂದು ಆಲೋಚನೆ. ಆ ಸರಿಯಾದ ಆಹಾರ, ಯುಕ್ತವಾದಂತಹ ಆಹಾರ ಇತ್ಯಾದಿಗಳನ್ನು ತಗೊಂಡ್ರೆ ಮನುಷ್ಯನಿಗೆ ಸಂಪೂರ್ಣವಾದಂತಹ ಆರೋಗ್ಯ ಉಳಿಲಿಕ್ಕೆ ಸಾಧ್ಯ.
ಅಂತ ಇಲ್ಲಿ ಓದಿದ್ ನನಗೆ ಬಂತು, ಅದಕ್ಕಾಗಿ ಇದನ್ನ ಹೇಳಿದೆ ಅಷ್ಟೆ. ಕೃಷ್ಣ ಆಯ್ತು, ನಿನಗೊಬ್ಬ ಮಗ ಬೇಕಾದ್ರೆ ಅದಕ್ಕಾಗಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದೆ. ಪ್ರಯತ್ನ ಪಟ್ಟು ಭಗವಂತನ ಅಂತ ಕೃಷ್ಣ ಗರುಡಾರೂಢನಾಗಿ ಬದರಿಕಾಶ್ರಮಕ್ಕೆ ತೆರಳಿದ ಅಂತ ಹೇಳ್ತೀವಿ ತಾತ್ಪರ್ಯ. ಅಲ್ಲಿ ಅಸುರ ಮೋಹನಾರ್ಥವಾಗಿ ಅಂದ್ರೆ ಏನು? ಅಸುರರಾದವರು ಅಂದ್ರೆ ದುಷ್ಟರಾದವರು ಭಾಗವತವೇ ಆಗ್ಲಿ, ಹರಿವಂಶವೇ ಆಗ್ಲಿ, ವೇದಗಳನ್ನೇ ಆಗ್ಲಿ ಓದಿದ್ರೆ ಅವ್ರಿಗೆ ಯಥಾರ್ಥ ಜ್ಞಾನ ಆಗಿ ಅವ್ರೇನಾದ್ರು ಸದ್ಗತಿಯನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆಯೇ? ಹೇಗೂ ದುಷ್ಟರಾದ್ರಿಂದ ಅವ್ರೇನು ಓದಿದ್ರು ಅವ್ರಿಗೆ ಯಥಾರ್ಥ ಜ್ಞಾನ ಆಗೋದಿಲ್ಲ. ಹಾಗಾಗಿ ಅವರನ್ನು ಮೋಹಗೊಳಿಸಲಿಕ್ಕಾಗಿ ಒಂದು ಪ್ರತ್ಯೇಕವಾದಂತಹ ಆಲೋಚನೆ, ಪ್ರತ್ಯೇಕವಾದಂತಹ ಹಂಚಿಕೆ ಶಿವ ಮತ್ತು ಕೃಷ್ಣ ವಿರುದ್ಧ ಮಾಡಬೇಕಾಗಿಲ್ಲ ನನ್ನ ಆಲೋಚನೆ. ಆದ್ರೂ ಯಾಕೆ ಮಾಡಿದ್ರು ಅಂತಂದ್ರೆ ಶಾಸ್ತ್ರಗಳ ನಿರ್ಣಯ ಏನಿದೆಯಲ್ಲ ಅದು ಬಹಳ ಸೂಕ್ಷ್ಮವಾಗಿರ್ಬೇಕು. ಯಾವತ್ತು ಯಾರಾದ್ರೂ ಉದ್ಧಟತನದಿಂದ, ಸರಿಯಾದ ಗುರು ಶುಶ್ರೂಷೆ ಇಲ್ಲದೆ, ಸರಿಯಾದ ಪೂರ್ವ ತಯಾರಿ ಇಲ್ಲದೆ ಆಕಸ್ಮಿಕವಾಗಿ ನಾನು ಶಾಸ್ತ್ರ ಪಾರಂಗತನಾಗಿ ಬಿಡ್ತೀನಿ, ಶಾಸ್ತ್ರದ ರಹಸ್ಯಗಳನ್ನು ಅರಗಿಸ್ಕೊಂಡು ಬಿಡ್ತೀನಿ ಅಂತ ಯಾರು ಪ್ರಯತ್ನ ಪಟ್ಟರೆ ಅವರಿಗೆ ಶಾಸ್ತ್ರ ತನ್ನನ್ನು ತಾನು ತೆರ್ಕೊಳ್ಳೋದಿಲ್ಲ ಅಂತ ಹಿಂದೊಮ್ಮೆ ಹೇಳಿದ್ದೆ. ಇದು ಆ ಹಿಂದಿನೇನು ಮಾತು ನಾನು ಹೇಳಿದ್ದೆ ಅದರ ಒಂದು ಭಾಗ ಅಷ್ಟೇ ಇದೆ. ಅಸುರ ಮೋಹನಾರ್ಥವಾಗಿ ಅಂದ್ರೆ ಏನಂದ್ರೆ ಕೃಷ್ಣ ಅಥವಾ ಶಿವ ಪ್ರತ್ಯೇಕವಾಗಿ ಅಸುರನನ್ನು ಮೋಹನ ಮಾಡಲಿಕ್ಕಾಗಿ ಒಂದು ಹಂಚಿಕೆಯನ್ನು ಮಾಡಬೇಕಾಗಿಲ್ಲ. ಶಾಸ್ತ್ರಗಳು ಇರೋ ರೀತಿಯೇ ಹಾಗೆ. ಶಾಸ್ತ್ರಗಳಿಗೆ ಸಮಾಧಿ ಭಾಷೆ, ಪಿಶಾಚ ಭಾಷೆ, ಗುಷ್ಯ ಭಾಷೆ ಇತ್ಯಾದಿ ಭಾಷೆಗಳಿವೆ. ಆ ಎಲ್ಲ ಭಾಷೆಗಳಿರೋದ್ರಿಂದ ಶಾಸ್ತ್ರ ಸುಲಭವಾಗಿ ತಾನು ತೆರ್ಕೊಳ್ಳೋದೇ ಇಲ್ಲ. ಹಾಗಿರೋದ್ರಿಂದ ದುಷ್ಟರಾದವರು ಅದನ್ನು ಓದಿದ್ರು ಅವ್ರಿಗೆ ಯಥಾರ್ಥ ಜ್ಞಾನ ಬರೋದಿಲ್ಲ. ಅಸುರ ಮೋಹನಾರ್ಥವಾಗಿ ಅಂದ್ರೆ ಸರಿ ಯಾಕೆ ಅಸುರನ್ನ ಭ್ರಾಂತಿ ಪಡಿಸಲಿಕ್ಕಾಗಿ ಪ್ರತ್ಯೇಕವಾದ ಶಾಸ್ತ್ರ ಯಾಕೆ ಬೇಕು ಅಂದ್ರೆ ಸಜ್ಜನರಾದವರು ಕೂಡ ಶಾಸ್ತ್ರಗಳನ್ನು ಓದಿ ಸರಿಯಾದ ಅರ್ಥವನ್ನು ತಿಳ್ಕೊಳ್ಳುವಾಗ ಅವರಿಗೂ ಒಂದು ಸ್ವಲ್ಪ ಪರೀಕ್ಷೆ ಬೇಕು. ಸುಲಭವಾಗಿ ಶಾಸ್ತ್ರಾರ್ಥ ಸಜ್ಜನ ಕೈಗೂ ಸಿಗಬಾರದು. ಸಜ್ಜನರಿಗೂ ಕೂಡ ಆ ಶಾಸ್ತ್ರಾರ್ಥದ, ಶಾಸ್ತ್ರ ರಹಸ್ಯದ ಮೌಲ್ಯ ಗೊತ್ತಾಗಬೇಕು. ಗೊತ್ತಾಗಿ ಆ ಬಳಿಕನೇ ಅವ್ರು ಪಡ್ಕೋಬೇಕು. ನೀವು ಕೆಲವು ಬಹಳ ಕಠಿಣಕರವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಒಂದ್ಸರಿ ಗಮನಿಸಬೇಕಾಗುತ್ತೆ. ಯಾವುದಂತ ಹಂಗೂ ಓದಿದ್ ನೆನಪಿಲ್ಲ, ಆದ್ರೆ ಕೆಲವು ಆ ವಿಷಯದಲ್ಲಿ ನಿಪುಣರನ್ನು ಕೇಳಿದ ಮೇಲೆ ಅವ್ರು ಈ ತರ ಹೇಳಿದ್ರು ಹೌದು ಅಂತ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಠಿಣವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಅದರಲ್ಲಿ ಉತ್ತರ ಕೆಲವೊಂದ್ಸರಿ ಸುಲಭವಾಗಿ ತಿಳಿಯುವಂತಿದ್ರು ಆ ಪ್ರಶ್ನೆ ಕೇಳುವ ರೀತಿ ಏನಿರ್ತದಲ್ಲ ಬಹಳ ತಿರುವು ಮುರುವಾಗಿ ಕೊಟ್ಟಿರ್ತಾರೆ. ಅದು ಯಾಕೆಂದ್ರೆ ಅದು ಅಂಥ ತಿರುವು ಮುರುಗುಗಳನ್ನೆಲ್ಲ ಹಾಯ್ದು ಬುದ್ಧಿಯ ತೀಕ್ಷ್ಣತೆಯನ್ನು ಉಪಯೋಗ ಮಾಡಿ ಅದಕ್ಕೆ ಉತ್ತರವನ್ನು ತಿಳ್ಕೊಳ್ಳುವಂತಾಗಲಿ ಆ ಅಭ್ಯರ್ಥಿ ಅನ್ನೋ ಕಾರಣಕ್ಕಾಗಿ ಹಾಗೆ ಕೊಟ್ಟಿರ್ತಾರೆ ಅಂತ ಕೆಲವರು ಆ ಪರೀಕ್ಷೆಗಳನ್ನು ಪಾಸ್ ಮಾಡಿದವರು ನನಗೆ ಹೇಳಿದ ಮಾಹಿತಿ. ಇದು ಲೌಕಿಕ ಶಾಸ್ತ್ರಗಳು ಮಾತಾಯ್ತು. ಇದು ನಿಜ. ಲೌಕಿಕ ಶಾಸ್ತ್ರಗಳೆಲ್ಲ ಹೀಗಾದ್ರೆ ಪರಮಾರ್ಥವನ್ನು ಬೋಧನೆ ಮಾಡುವಂಥ ಶಾಸ್ತ್ರ ಏನಿದೆ ಅದು ಸುಮ್ಮನೆ ನಿಮಗೆ ಬಿಡೋದಿಲ್ಲ. ಯಾವುದೋ ನೀವು IAS ಪಾಸ್ ಮಾಡಲಿಕ್ಕೆ, IPS ಪಾಸ್ ಮಾಡಲಿಕ್ಕೆ ಅಷ್ಟು ಕಷ್ಟಪಡಬೇಕಾಗಿರುವಂಥ ಪ್ರಸಂಗ ಇದ್ರೆ ಪರಮಾರ್ಥವನ್ನು ತಿಳ್ಕೊಳ್ಬೇಕಾದಂಥ ಮನುಷ್ಯ ಎಷ್ಟೊಂದು ಉತ್ಕಂಠೆಯಿಂದ ಕೂಡಿರಬೇಕು, ಎಷ್ಟೊಂದು ಕಾತರದಿಂದ ಕೂಡಿರ್ಬೇಕು, ಅವನು ಎಷ್ಟೊಂದು ಅರ್ಹತೆಯನ್ನು ಅವನು ಗಳಿಸ್ಕೋಬೇಕು. ಅರ್ಹತೆ ಅಂದ್ರೆ 12 ವರ್ಷದ ಸಾಂಪ್ರದಾಯಿಕ ಶಿಕ್ಷಣ ಅಲ್ಲ, ಅದು ಸುಮ್ಮನೆ ಒಂದು ತರಬೇತಿ ಅಷ್ಟೇ. ಅದು ಆ ತರಬೇತಿ ಇಲ್ಲದೇ ಇದ್ದವರು ಕೂಡ ಎಷ್ಟೋ ಬಾರಿ ಪರಮಾರ್ಥದ ಶಿಕ್ಷಣಕ್ಕೆ ಯೋಗ್ಯರಾಗಬಹುದು. 12 ವರ್ಷದ ಶಿಕ್ಷಣ ಇದ್ದವರು ಕೂಡ ಅದಕ್ಕೆ ಒಂದು ಯೋಗ್ಯರಾಗದೇ ಇರಬಹುದು. ಅದಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು, ಭಗವಂತನನ್ನು ಕಾಣಬೇಕು, ಭಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವ ಕಾತರದ ಮತ್ತು ಅಂತ ಒಂದು ಮನಃಶುದ್ಧಿ, ಇದು ಅದು ನಿಜವಾದ ಯೋಗ್ಯತೆ. ಆ ಯೋಗ್ಯತೆ ಇದ್ದಂಥವನು ಶಾಸ್ತ್ರಗಳ ರಹಸ್ಯವನ್ನು ಕಾಣುವಂತಾಗಲಿ ಅನ್ನೋ ಕಾರಣಕ್ಕಾಗಿ ಶಾಸ್ತ್ರಗಳು, ವೇದಗಳಿವೆ, ಆ ವೇದಗಳನ್ನು ತಿಳ್ಕೊಳ್ಳೋದೇ ಕಷ್ಟ. ಆ ವೇದಗಳ ಅರ್ಥ ನಿರ್ಣಯ ಮಾಡಲಿಕ್ಕಾಗಿ ವೇದವ್ಯಾಸರೆಲ್ಲ ಪುರಾಣಗಳನ್ನು ರಚನೆ ಮಾಡಿದರು. 18 ಪುರಾಣಗಳನ್ನ, ಮತ್ತೆಷ್ಟೋ ಉಪಪುರಾಣಗಳನ್ನ, ಮತ್ತೆಷ್ಟೋ ಸ್ಮೃತಿಗಳನ್ನ, ಮಹಾಭಾರತವನ್ನು ರಚನೆ ಮಾಡಿದರು. ಭಾಗವತ ಅಂತೂ 18 ಪುರಾಣಗಳೇ ಸೇರಿತ್ತು. ಆ 18 ಪುರಾಣಗಳಲ್ಲಿ 6 ಸಾತ್ವಿಕ ಪುರಾಣ, 6 ರಾಜಸ ಪುರಾಣ, 6 ತಾಮಸ ಪುರಾಣಗಳು. ಸಾತ್ವಿಕ ಪುರಾಣಗಳಲ್ಲಿ ಹೇಳಿದ್ದ ವಿಷಯಗಳೆಲ್ಲವೂ ವಿಶ್ವಾಸಕ್ಕೆ ಯೋಗ್ಯ. ರಾಜಸ ಪುರಾಣಗಳಲ್ಲಿ ಕೆಲವು ಮಿಶ್ರ, ಕೆಲವು ಅಮಿಶ್ರ, ಅಂದ್ರೆ 2 ಥರದ ವಿಷಯಗಳಿರ್ತವೆ. ಕೆಲವು ನಂಬಬೇಕು, ಕೆಲವು ನಂಬಬಾರದು. ತಾಮಸ ಪುರಾಣಗಳಲ್ಲಿ ಇರುವಂತಹ ವಿಷಯಗಳನ್ನ ನಂಬುವಂತೆ ಇಲ್ಲ ಅಂತ ನಾವು ಮೇಲ್ನೋಟ ಕಾಣಿಸ್ತೇವೆ. ಸಾತ್ವಿಕ ಪುರಾಣಗಳಲ್ಲೇ ಓದಿ ನೋಡಿದ್ರು ಅದರಲ್ಲೇ ಕೆಲವು ವಿಷಯಗಳನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಆ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತು ಎಷ್ಟೋ ಪುರಾಣಗಳ ಜ್ಞಾನ, ಮತ್ತು ಎಷ್ಟೋ ಪುರಾಣಗಳ ಶಾಸ್ತ್ರಗಳ ಜ್ಞಾನದ ಹಿನ್ನೆಲೆಯಲ್ಲಿ ಅದನ್ನು ಅರ್ಥ ಮಾಡಬೇಕಾಗ್ತದೆ. ಹಾಗೆ ರಾಜಸ ಪುರಾಣ ಮತ್ತು ತಾಮಸ ಪುರಾಣ ಮೂಲ ವಾಕ್ಯಗಳಲ್ಲಿ ದೋಷ ಇಲ್ಲ, ದೋಷ ಇರೋದೆಲ್ಲ ಬುದ್ಧಿಯಲ್ಲಿ. ಹಾಗಾಗಿ ಎಷ್ಟು ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಯೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅಂತ ಸಂಸ್ಕೃತ ಒಂದು ಸುಭಾಷಿತ.
ಸ್ವಂತ ಬುದ್ಧಿ ಇಲ್ಲದೆ ಇದ್ದವನಿಗೆ ಶಾಸ್ತ್ರ ಏನು ಮಾಡ್ಲಿಕ್ಕೆ ಸಾಧ್ಯ? ನೀವು ನಿಮ್ಮ ಕಣ್ಣೇ ಕೊಡದಾದ್ರೆ ನೀವು ಕನ್ನಡಿ ಕೊಟ್ಟು ಉಪಯೋಗ ಏನು? ನೀವು ನೋಡಿ ಸುಂದರರಾಗಿದ್ದೀರೋ ಇಲ್ಲೋ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಏನಿದೆ? ಅಥವಾ ನಿಮ್ಮ ಮುಖಕ್ಕೆ ಮೆಚ್ಚಿರುವಂಥ ಮಸಿ ನಿಮ್ಗೆ ಕಾಣೋದಾದ್ರೂ ಹೇಗೆ? ನಿಮ್ಮ ಕಣ್ಣೇ ಇಲ್ಲದೆ ಇದ್ರೆ ಕನ್ನಡಿ ಕೊಟ್ಟೇನೋ ಬಿಟ್ಟೇನೋ ಉಪಯೋಗ? ಹಾಗಾಗಿ ಮನುಷ್ಯ ಸ್ವಂತ ಪ್ರಜ್ಞೆಯನ್ನು ಉಪಯೋಗಿಸಿ ಮತ್ತು ಅಂಥ ಮನಃಶುದ್ಧಿಯನ್ನು ಪಡ್ಕೊಂಡು ಆತ ಶಾಸ್ತ್ರದ ಮೂಲಕ ಈ ಎಲ್ಲ ರಹಸ್ಯಗಳನ್ನು ತಿಳ್ಕೊಳ್ಬೇಕು ಅನ್ನೋದು ಶಾಸ್ತ್ರಕಾರರ ಉದ್ದೇಶ. ಶಾಸ್ತ್ರಕಾರರ ಮತ್ತು ಶಾಸ್ತ್ರಾಭಿಮಾನಿ ದೇವತೆಗಳ ವಿಷ್ಣು, ಲಕ್ಷ್ಮೀ, ಭಾರತಿ, ಪಾರ್ವತಿ ಇತ್ಯಾದಿ, ಶಿವ ಇತ್ಯಾದಿ ಎಲ್ಲರ ಉದ್ದೇಶನೂ ಅದೇ. ಹಾಗಾಗಿ ಶಾಸ್ತ್ರಗಳನ್ನು ಹೇಗೆ ರಚನೆ ಮಾಡಿರ್ತಾರೆ ಅಂದ್ರೆ, ಮೊದಲನೇ ನೋಟಕ್ಕಂಥದ್ದು ಏನು ತಿಳಿಯೋದೇ ಇಲ್ಲ. ಅನೇಕ ಶಾಸ್ತ್ರಗಳ ಪರಾಮರ್ಶೆಯನ್ನು ಮಾಡಿ 16 ಶಾಸ್ತ್ರಗಳ ಸಂಗಮವನ್ನು ಮಾಡಿ ಅಲ್ಲೇನು ಹೇಳಿದ್ದಾರೆ ಇಲ್ಲೇನು ಹೇಳಿದ್ದಾರೆ ಅಂತ ನೋಡಿ ಉಪಕ್ರಮ ಉಪಸಂಹಾರ ಇದನ್ನು ಗಮನಿಸಿ. ಉಪಕ್ರಮ ಅಂದ್ರೆ ಮೊದಲೇನು ಹೇಳಿದೆ, ಹಿಂದೆ ಏನು ಹೇಳಿದೆ, ಉಪಸಂಹಾರ ಅಂದ್ರೆ ಮುಂದೆ ಏನು ಹೇಳಿದೆ. ಅಲ್ಲೆಲ್ಲೋ ವಾಕ್ಯದಲ್ಲಿ ನೋಡಿ ವಾಕ್ಯ ಹಿಂಗೆ ಅರ್ಥ ಇದೆ ಅಂತ ಸಭೆಯಲ್ಲಿ ಹೇಳಿ ಬರುವಂತಿಲ್ಲ. ಹಾಸ್ಯಾಸ್ಪದರಾದಾರ ಹಿಂದೆ ಏನಿದೆ ಮುಂದೆ ಏನಿದೆ ಅದನ್ನೆಲ್ಲ ನೋಡಬೇಕು. ಇಂಥದ್ರೆಲ್ಲ ಗಮನಿಸಿ ಶಾಸ್ತ್ರಾರ್ಥದ ವಿಷಯವನ್ನು ಮೇಲೆ ತೆಗಿಬೇಕಾಗ್ತದೆ. ಇಷ್ಟು ಕಠಿಣವಾಗುತ್ತದೆ. ಹಾಗೆ ಈ ಕಾರಣಕ್ಕಾಗಿ ಅಸುರ ಮೋಹನಯುಕ್ತವಾಗಿ ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಮತ್ತು ಕೃಷ್ಣನು ಕೂಡ ಅಸುರ ಮೋಹನಾರ್ಥವಾಗಿ ಹೀಗೆ ಆ ರುದ್ರನಿಗೆ ಹೇಳಿದ ಅಂತ ಅದನ್ನು ಗಮನಿಸಬೇಕು. ಅಲ್ಲೊಂದು ಮಾತಿದೆ, ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯಸಿ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಸತ್ಯಾನಿ ವಿಸತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರುತಾತ್ಮಾನಂ ಅಪ್ರಕಾಶಂ ಸ ಮಾಂಕುರು ಅಹಂ ತ್ವಾಂ ಪೂಜಯಿಷ್ಯಾಮಿ ಲೋಕ ಸಂಮೋಹನೋತ್ಸುಕಃ ತಮೋಸುರಾಹ ನಾನ್ಯಥಾಹಿ ಯಾಂತಿ ಇತ್ಯೇತನ್ ಮತಂ ಮಮ. ಬಹಳ ಪ್ರಸಿದ್ಧವಾದ ಶ್ಲೋಕ ಇದೆ. ವರಾಹಪುರಾಣದಲ್ಲೂ ಬಂದಿರುವಂಥ ಒಂದು ಮಾತು. ಏನು ಹೇಳಿದಂದ್ರೆ ಕೃಷ್ಣ ರುದ್ರನಿಗೆ, ನಾನು ಮತ್ತು ನೀವಿಬ್ರು ಸೇರಿ ದುರ್ಜನರಿಗೆ ಮೋಹಕವಾದಂತಹ ಶಾಸ್ತ್ರಗಳ ಸರಣಿಯನ್ನೇ ತಯಾರು ಮಾಡೋಣ. ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡೋಣ. ದುರ್ಜನರಾದವರು ಅದನ್ನು ಓದಿ ಭ್ರಾಂತರಾಗಲಿ, ಅವರಿಗೆ ಸರಿಯಾದ ಮಾಹಿತಿ ಸಿಗದೇ ಇರಲಿ. ಸಜ್ಜನರು ಕೂಡ ಎಲ್ಲ ಕಠಿಣ ಪರೀಕ್ಷೆಗಳನ್ನ ಉತ್ತೀರ್ಣರಾಗಿಯೇ ಮುಂದೆ ಸರಿಯಾದ ತತ್ವಜ್ಞಾನವನ್ನು ಪಡ್ಕೊಳ್ಳಿ. ನಾನು ಮಾಡ್ತೇನೆ, ನೀನು ಮಾಡು ಅಂತ ಹೇಳಿದೆ. ವರಾಹಪುರಾಣದಲ್ಲಿ ಬಂದಿರುವಂತಹ ಒಂದು ಮಾತು. ಅಸತ್ಯಾನಿ ವಿತಥ್ಯಾನಿ, ಕೆಲವೊಂದರಲ್ಲಿ ಸತ್ಯಗಳಿರಲಿ, ಆ ಸತ್ಯದ ಪಕ್ಕದಲ್ಲಿ ಅಸತ್ಯ ಇರಲಿ. ಅನೇಕ ಅಸತ್ಯಗಳ ನಡುವೆ ಒಂದು ಸತ್ಯ, ಅನೇಕ ಸತ್ಯಗಳ ನಡುವೆ ಒಂದು ಅಸತ್ಯ, ಹೀಗೆಲ್ಲ ಇರಲಿ. ಇಷ್ಟೆಲ್ಲ ಕಠಿಣ ಪರೀಕ್ಷೆಗಳನ್ನ ತತ್ವ ಜಿಜ್ಞಾಸುಗಳು ಉತ್ತೀರ್ಣರಾಗಲಿ. ಇಲ್ಲದೇ ಇದ್ರೆ ದುಷ್ಟರಾದವರು ದುರ್ಗತಿಯನ್ನು ಹೊಂದೋದು ಹೇಗೆ, ಸಜ್ಜನರಾದವರು ಸದ್ಗತಿಯನ್ನು ಹೊಂದೋದು ಹೇಗೆ ಅಂತ ಕೇಳಿದ ಕೃಷ್ಣ. ಅಸುರರಾದವರು ತಮಸ್ಸನ್ನು ಹೊಂದಬೇಕಾದವ್ರು ಏನ್ ಮಾಡಬೇಕು? ಸತ್ಯಾಸ್ತ್ರಗಳನ್ನು ತೊರೆದು, ಅವರು ಸತ್ಯಾಸ್ತ್ರಗಳನ್ನು ಓದಬಾರದು, ಅವ್ರು ದುಷ್ಟಶಾಸ್ತ್ರಗಳನ್ನೇ ಸ್ವೀಕಾರ ಮಾಡಬೇಕು. ಅದಕ್ಕಾಗಿ ನಾನು ಮೋಹಕವಾದಂತಹ ದುಷ್ಟಶಾಸ್ತ್ರವನ್ನು ಬೌದ್ಧಾವತಾರದಿಂದ ರಚನೆ ಮಾಡ್ತೇನೆ. ಕೃಷ್ಣಾವತಾರದ ನಂತರ ಬೌದ್ಧಾವತಾರ ಇದೆಯಲ್ಲ, ಬೌದ್ಧಾವತಾರವನ್ನು ತಾಳಿ ಏನೇನೋ ಹೇಳ್ಬಿಡ್ತೇನೆ. ನಾನು ಹೇಳಿದ್ದನ್ನ ಸರಿಯಾಗಿ ತಿಳ್ಕೊಳ್ತಾರೆ ಕೆಲವರು. ತಿಳ್ಕೊಂಡು ಅವರು ನನ್ನ ಮಾತಿನಿಂದಲೂ ಸರಿಯಾದ ಅರ್ಥವನ್ನು ತಿಳ್ಕೊಂಡು ಉದ್ಧಾರ ಆಗ್ತಾರೆ. ಮತ್ತೆ ಕೆಲವರು ನಾನು ಏನೋ ತಪ್ಪು ಹೇಳಿದೆ ಅಂತ ತಿಳ್ಕೊಂಡು ಅದನ್ನೇ ಮುಂದುವರೆಸ್ತಾರೆ. ನೀನು ಪಾಶುಪತ ಮೊದಲಾದ ಶಾಸ್ತ್ರಗಳನ್ನು ರಚನೆ ಮಾಡು. ವಿಷ್ಣು ಶಿವನಿಗೆ ಮಾತು ಹೇಳಿದ. ದದೀಚಿ ಮೊದಲಾದ ಋಷಿಗಳು ಕೂಡ ಹಾಗೆ ಮಾಡಲಿ, ಅವರು ಕೆಲವು ದುಷ್ಟ ಶಾಸ್ತ್ರಗಳನ್ನು ರಚನೆ ಮಾಡಲಿ. ಶಿವಪುರಾಣದಲ್ಲಿ ಮಾಹಿತಿ ಇದೆ. ದದೀಚಿ ಆತ ಶಿವನ ಭಕ್ತ, ವಿಷ್ಣುವಿನ ದ್ವೇಷಿ. ಇದರಲ್ಲಿ ಶಿವಪುರಾಣದಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಯಾವನೇ ಋಷಿ ಅಲ್ಲ, ಯಾವನೇ ಸ್ವಲ್ಪ ಬುದ್ಧಿ ಇದ್ದ ಮನುಷ್ಯನು ಆತ ಹರಿಗೂ ದ್ವೇಷ ಆಗಲಾರ, ಹರಿಗೂ ದ್ವೇಷನಾಗಲಾರ. ಯಾರಿಗಾರು ಹರಿಹರ ಪೈಕಿ ಯಾರಿಗಾರು ಒಬ್ಬರಿಗೆ ದ್ವೇಷ ಆಗಿದ್ದಾನೆ ಅಂದ್ರೆ ಆತ ಋಷಿ ಅಲ್ಲ, ಆತ ಬುದ್ಧಿವಂತನೇ ಅಲ್ಲ, ಆತ ಮೂರ್ಖ ಅವನು ಮೊದಲು. ಹಾಗಾಗಿ ದದೀಚಿ ಋಷಿ ಅಂತೂ ಶಿವಭಕ್ತ ವಿಷ್ಣು ದ್ವೇಷ ಆಗೋದೇ ಸಾಧ್ಯವಿಲ್ಲ. ಶಿವ ವಿಷ್ಣುವಿನೊಂದಿಗೆ ಇಬ್ಬರಿಗೂ ಜಗಳ ಆಯಿತು. ಆ ಶಿವಪುರಾಣದಲ್ಲಿ ಬರುವಂತೆ ಶಿವ ವಿಷ್ಣುವಿನ ಚಕ್ರವನ್ನ ಸೋಲಿಸಿದ. ಶಿವ ವಿಷ್ಣುವಿನ ಚಕ್ರವನ್ನು ನಿಸ್ತೇಜಗೊಳಿಸಿದ. ತನ್ನ ಉದರದಲ್ಲಿ ಬ್ರಹ್ಮಾಂಡವನ್ನು ತೋರಿದ ಶಿವ. ಆ ಬ್ರಹ್ಮಾಂಡವನ್ನು ನೋಡಬಾ ಅಂತ ವಿಷ್ಣುವಿಗೆ ದಿವ್ಯ ದೃಷ್ಟಿ ಕೊಟ್ಟ ಶಿವ ಅಂತ ಈ ಕಥೆ ಇದೆ. ಅಂದ್ರೆ ಇವೆಲ್ಲ ಶಿವಪುರಾಣದಲ್ಲಿ ಬರುವಂಥವು. ಇವೆಲ್ಲ ಕಥೆಗಳನ್ನ ಬರೆದವರು ಆ ದದೀಚಿ ಮೊದಲಾದ ಋಷಿಗಳು. ನೂರಾರು ಸಂಗತಿಗಳು, ಇಂಥವು ಪುರಾಣದಲ್ಲಿ ಬರುವಂಥ ಎಷ್ಟೋ ಸಂಗತಿಗಳು. ಹಲವು ವಿಷಯ ಕುಡಿದು, ಕಾಲಕೂಟ ವಿಷಯ ಕುಡಿದು ಇತ್ಯಾದಿ ಅನೇಕ ಸಂಗತಿಗಳು. ಹೀಗೆ ಸತ್ಯವನ್ನ ಮತ್ತು ಅಸತ್ಯವನ್ನ ಸಮ್ಮಿಶ್ರವಾಗಿ ಹೇಳಿ ಜನರಿಗೆ ಭ್ರಾಂತಿ ಬರುವಂತೆ ನೀನು ಮಾಡು. ಈ ಎಲ್ಲ ಪರೀಕ್ಷೆಗಳನ್ನು ಉತ್ತೀರ್ಣರಾದವರು ಎಷ್ಟೇ ತತ್ವಜ್ಞಾನ ಸಿಗುವಂತಾಗಲಿ ಅಂತ ಶಿವ ಮತ್ತು ವಿಷ್ಣುಗಳ
ಆಂತರ್ಯ ಇತ್ತು. ಇದು ಈ ಥರ ಈ ಕಥೆಯನ್ನು ಹಿಂದೊಮ್ಮೆ ನೋಡಿದ್ವಿ. ರಜಿ ಮಹಾರಾಜನ ಮಕ್ಕಳ ಚರಿತ್ರೆಯನ್ನು ನೋಡುವಾಗ ಅವರೆಲ್ಲರೂ 500 ಜನ ಮಕ್ಕಳಿದ್ರು, ಮಹಾಬಲಿಷ್ಠರಾಗಿದ್ರು ಅವರು. ಅವರಿಗೆ ಶಾಸ್ತ್ರಜ್ಞಾನದ ತರಬೇತಿಗೇನು ಕೊರತೆ ಇರಲಿಲ್ಲ. ನಾವೇ 12 ವರ್ಷ ಓದಿ ಪುರಾಣ ಹೇಳ್ತೀವಿ ಅಂದ್ರು, ಶಾಸ್ತ್ರ ಪಾಠ ಹೇಳ್ತೀವಿ ಅಂದಮೇಲೆ ರಾಜನ ಮಕ್ಕಳವರು, ಅವ್ರಿಗೇನು ಗುರುಗಳ ಕೊರತೆ ಇರಲಿಲ್ಲ. ಎಲ್ಲ ಶಾಸ್ತ್ರಗಳ ಪಾಠವೂ ಅವ್ರಿಗೆ ಆಗಿದ್ದಿರ್ಬೇಕು ಸಹಜವಾಗಿ. ಆದ್ರೆ ಅವರು ದುರಹಂಕಾರದಿಂದ ಇಂದ್ರನ ಮೇಲೆ ದಂಡೆತ್ತಿ ಹೋದ್ರಲ್ಲ, ಆಗ ಇಂದ್ರನ ಗುರುವಾದಂತಹ ಬೃಹಸ್ಪತಿ ಅವರಿಗೆ ಚಾರ್ವಾಕ ಶಾಸ್ತ್ರವನ್ನು ಅಂದ್ರೆ ನಾಸ್ತಿಕ ಶಾಸ್ತ್ರವನ್ನು ಉಪದೇಶ ಮಾಡಿದಲ್ಲ. ನಾಸ್ತಿಕ ಶಾಸ್ತ್ರವನ್ನು ಉಪದೇಶ ಮಾಡಿದಾಗ ಅವರ ಬುದ್ಧಿಯೆಲ್ಲ ಆಸ್ತಿಕ ಬುದ್ಧಿಯೆಲ್ಲ ತೊಳೆದು ಹೋಯ್ತು. ಆಸ್ತಿಕ ಬುದ್ಧಿಯನ್ನು ಅವರು ಬಿಟ್ಟುಕೊಟ್ಟು ನಾಸ್ತಿಕರಾಗಿ ಮದಾಂಧರಾಗಿ ಹಾಳಾಗಿ ಹೋದರು ಅನ್ನೋ ಕಥೆಯನ್ನು ಹಿಂದೊಮ್ಮೆ ಹರಿವಂಶದಲ್ಲೇ ಹರಿವಂಶ ಪರ್ವದಲ್ಲಿ ಅಥವಾ ವಿಷ್ಣು ಪರ್ವದಲ್ಲಿ ಎಲ್ಲ ನೋಡಿದ್ದು ಹಿಂದೆ ಕಥೆ ಇದೆ. ಹರಿವಂಶ ಪರ್ವದಲ್ಲಿ ಇದ್ದಿರಬೇಕು. ಅದು ಯಾಕೆಂದ್ರೆ ಅಲ್ಲೂ ಕೂಡ ಇದೆ ಆಂತರ್ಯ. ಬೃಹಸ್ಪತಿ, ಶಿವ, ವಿಷ್ಣು ಇವರೆಲ್ಲರೂ ಕೂಡ ತತ್ವಜಿಜ್ಞಾಸುಗಳನ್ನ ಪರೀಕ್ಷೆ ಮಾಡ್ತಾರೆ. ತತ್ವಜಿಜ್ಞಾಸುಗಳು ಅವ್ರು ಓದ್ಲಿಕ್ಕೆ ಕೂತಾಗ ಅಧ್ಯಯನಕ್ಕೆ ಕಷ್ಟಗಳೆಷ್ಟು. ತತ್ವಜಿಜ್ಞಾಸೆ ಮಾಡಬೇಕು ಅಂತ ಹೋದ್ರೆ ಸುಲಭವಾಗಿ ಆಗುವಂಥದ್ದಲ್ಲ, ಅದಕ್ಕೆ ಎಷ್ಟು ಕಷ್ಟಗಳು. ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಹೇಳ್ತಾರೆ. ಯಾವುದೇ ಮಂಗಳ ಕೆಲಸಕ್ಕೆ ಎಷ್ಟೋ ವಿಘ್ನಗಳು. ಅದರೊಳಗೂ ತತ್ವಜಿಜ್ಞಾಸೆ ಮಾಡುವಂಥದ್ದು ಭಗವಂತನ ಕೈಂಕರ್ಯ ರೂಪವಾದ ಕಾರ್ಯಗಳಿದೆಯಲ್ಲ, ಅದಕ್ಕೆ ವಿಘ್ನಗಳು ಹೆಚ್ಚು. ಅದಕ್ಕಾಗಿ ಶಿವನಿಂದ, ಬೃಹಸ್ಪತಿಯಿಂದ, ದಧೀಚಿಯಿಂದ ಇಂಥೆಲ್ಲ ವಿಘ್ನಗಳು. ಅದು ಯಾಕೆ ಬಂತು ಅಂದ್ರೆ ಈ ತರ ಅರ್ಥ ಮಾಡ್ಕೊಳ್ಬೇಕಲ್ಲ. ನೀವು ತಪಸ್ಸು ಮಾಡ್ಬೇಕು ಅಂತ ಕೂತಾಗಲೂ ಕೂಡ ವಿಘ್ನಗಳು ಎಷ್ಟು. ಒಂದು ಸಾಧಾರಣ 48 ದಿವಸ ಸೇವೆ ಮಾಡ್ತೀವಿ ಅಂತ ಯಾರು ಹತ್ರ ಅದಕ್ಕೆ ಎಷ್ಟು ವಿಘ್ನಗಳು. ಅಂಥದ್ದು ತಪಸ್ಸು ಮಾಡ್ತೀವಿ ಅಂತ ಹೊರಟ್ರೆ, ನೀವು ಸಣ್ಣ ಬಾಲಕರಾದ್ರೆ ಹುಲಿ ಸಿಂಹಗಳನ್ನ ಕಳಿಸ್ತಾರೆ ನಿಮ್ಮ ಕಡೆ, ಅವ್ರನ್ನ ನೋಡಿ ಹೆದರ್ಲಿ ಅಂತೇಳಿ. ಇನ್ನೂ ಸ್ವಲ್ಪ ದೊಡ್ಡವರಾಗಿದ್ರೆ ಪಿಶಾಚಿಗಳನ್ನು ಕಳಿಸ್ತಾರೆ. ಇನ್ನೂ ಸ್ವಲ್ಪ ದೊಡ್ಡವರಾದ್ರೆ ಅಪ್ಸರೆಯನ್ನು ಕಳಿಸ್ತಾರೆ. ಇವರು ಹುಲಿ ಸಿಂಹಗಳಿಗೆ ಪಿಶಾಚಿಗಳಿಗೆ ಬಗ್ಗವರಲ್ಲ, ಅಪ್ಸರೆಯರಿಂದ ನೋಡಿ ಮೋಹಿತರಾಗಿ ಹಾಳಾಗಿ ಹೋಗಲಿ ಅಂತೇಳಿ. ಅದನ್ನೆಲ್ಲ ಉತ್ತೀರ್ಣರಾಗಿ ಮೇಲೆ ಹೋದವರು ಮಾತ್ರ ತಪಸ್ಸುಗಳಾಗಬಲ್ಲರು, ಶ್ರೇಯಸ್ಸನ್ನು ಪಡ್ಕೊಳ್ಬಲ್ಲರು. ಇದಕ್ಕೆ ವಿಶ್ವಾಮಿತ್ರನ ಕಥೆಗಳ ಮೊದಲ ಕಥೆಗಳೇ ಉದಾಹರಣೆ. ಆತ ಮೊದಲು ರಾಜನಾಗಿದ್ದ, ಮುಂದೆ ಋಷಿ ಆದ, ರಾಜಋಷಿ ಆದ, ದೇವಋಷಿ ಆದ, ಮುಂದೆ ಬ್ರಹ್ಮರ್ಷಿ ಆದ. ಅವನಿಗೆ ಎಷ್ಟು ಜನರ ಕಾಟ, ರಂಭೆ ಮೇನಕೆ ಇತ್ಯಾದಿ ಅನೇಕ ಅಪ್ಸರೆಯರ ಕಾಟ. ಕೆಲವರು ಮೋಹಪಾಶಕ್ಕೆ ಬಿದ್ದು ಬಲಿಯಾದ, ತಪೋಬಲವನ್ನು ಕಳ್ಕೊಂಡ, ಕೆಲವರಿಗೆ ಕ್ರುದ್ಧನಾಗಿ ಶಾಪ ಕೊಟ್ಟ, ವಸಿಷ್ಠನ ಜೊತೆಗೆ ಸ್ಪರ್ಧೆ ಮಾಡಿದ, ಕೊನೆಗೊಮ್ಮೆ ಬ್ರಹ್ಮರ್ಷಿ ಆದ. ರಾಜನಾಗಿದ್ದವನು ಬ್ರಹ್ಮರ್ಷಿ ಆದ. ಅವನು ಕಮ್ಮಿ ಹಿಡಿದಂತ ಗಾಯತ್ರಿ ಮತ್ತು ನಾವೆಲ್ಲರೂ ಇವತ್ತು ಎಲ್ಲ ಬ್ರಾಹ್ಮಣರು ಮಾಡೇ ಮಾಡ್ತೀವಿ, ಗಾಯತ್ರಿ ಜಪವನ್ನೇ ಮಾಡ್ತೀವಿ. ಅದನ್ನು ಮಾಡದೇ ಇದ್ದವನು ಬ್ರಾಹ್ಮಣನೇ ಅಲ್ಲ. ಹೀಗೆ ಆ ಪರೀಕ್ಷೆಗಳೆಲ್ಲ ಯಾಕೆ ಅಂದ್ರೆ ಅಷ್ಟು ಸಾಧನ ಶಿಖರವನ್ನು ಅವ್ರು ಮುಟ್ಲಿ ಅಂತೇಳಿ. ಇದು ಇಂಥ ಪರೀಕ್ಷೆಗಳೇನಿದೆ ಅದು ಬರೀ ನಮ್ಮಂತ ಸಾಮಾನ್ಯರಿಗೂ ಮಾತ್ರ ಬರುವಂಥದ್ದಲ್ಲ. ನಮ್ಮಂಥವ್ರಿಗೂ ಬರೋದು, ವಿಶ್ವಾಮಿತ್ರನಿಗೂ ಬರಬೇಕು, ಇಂದ್ರನಿಗೂ ಬರಬೇಕು. ಅದಕ್ಕೊಂದು ಉದಾಹರಣೆ ನಿಮ್ಗೆ ಆವತ್ತು ಹೇಳಿದೆ. ನರನಾರಾಯಣರಿಗೂ ಅಂತ ಪರೀಕ್ಷೆಗಳು ಬಂದಿದ್ದು. ನರನಾರಾಯಣರಿಬ್ಬರು, ನರ ಅಂದ್ರೆ ಆದಿಶೇಷನ ಅವತಾರ, ಮತ್ತೆ ನಾರಾಯಣ ಅಂದ್ರೆ ಸ್ವಯಂ ವಿಷ್ಣು. ಅವರು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೂ ಕೂಡ ಅನೇಕ ಅಪ್ಸರೆಯನ್ನು ಕಳಿಸಿಬಿಟ್ರು ದೇವತೆಗಳು. ಯಾಕೆ ಆ ನರನಾರಾಯಣರಿಂದ ಏನು ದೇವತೆಗಳಿಗೆ ತೊಂದರೆ ಇತ್ತು? ಯಾವನೋ ಒಬ್ಬ ಸಗರ ರಾಜನ ಯಾರೋ ಒಬ್ಬ ರಾಜ ದೊಡ್ಡ ಯಜ್ಞವನ್ನು ಮಾಡಿದ್ರೆ, ದೊಡ್ಡ ತಪಸ್ಸನ್ನು ಮಾಡಿದ್ರೆ, ಇವರು ಅಶ್ವಮೇಧ ಯಾಗ ಮಾಡಿ ನನ್ನ ಸಿಂಹಾಸನ ಕಿತ್ಕೋತಾರೆ ಅಂತ ಇಂದ್ರ ಹೆದರಬಹುದು. ಆದ್ರೆ ನರನಾರಾಯಣರು ಯಾವ ಇಂದ್ರನ ಸಿಂಹಾಸನ ಕಿತ್ಕೊಳ್ಳಿ ಹೊರಟಿದ್ರು? ಅಥವಾ ನಾವು ನೀವು 48 ದಿವಸ ಸೇವೆ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ ಕೈಯಿಂದ ಇಂದ್ರನ ಸಿಂಹಾಸನದಿಂದ ಏನಾದ್ರು ಅಲುಗಾಡಿಸೋದು ಸಾಧ್ಯ ಇದೆ? ಹಾಗಾದ್ರೆ ನಮ್ಗೆ ಯಾಕೆ ವಿಘ್ನಗಳು ಬರ್ತವೆ? ವಿಶ್ವಾಮಿತ್ರನಿಗೆ ಯಾಕೆ ಬಂತು? ನರನಾರಾಯಣನಿಗೆ ಯಾಕೆ ಬಂತು? ಅಪ್ಸರೆಯನ್ನು ಕಳಿಸಿದ್ರು. ನರನಾರಾಯಣ ಹೆದರ್ಲಿಲ್ಲ. ನಾರಾಯಣ ತನ್ನ ತೊಡೆಯಿಂದ ಅಪ್ಪಳಿಸಿ ಅಲ್ಲಿಂದ ಊರಿನಿಂದ ಹುಟ್ಟಿದಂತ ಒಂದು ತೊಡೆಯಿಂದ ಹುಟ್ಟಿದಂತ ಊರ್ವಶಿಯನ್ನು ಸೃಷ್ಟಿ ಮಾಡಿ, ನೀವೇನು ಅಪ್ಸರೆಯನ್ನು ಕಳಿಸಿದ್ದೀರಲ್ಲ, ಆ ಎಲ್ಲ ಅಪ್ಸರೆಯರ ತಲೆ ಮೇಲೆ ಇವಳು ನಿಲ್ತಾಳೆ ಅಂತ ಸುಂದರಿಯನ್ನು ನಾನು ಹುಟ್ಟಿದ್ದೇನೆ. ಇಂಥ ಎಲ್ಲ ಸುಂದರಿಯರಿಗೆ ನಾನು ಜನಕ ಆಗಿರುವಾಗ ನೀವು ಯಾವ ಸುಂದರಿಯನ್ನು ನನ್ನ ಕಡೆ ಕಳಿಸ್ತೀರಿ? ಯಾವ ಸುಂದರಿಯನ್ನು ನೋಡಿ ನಾನು ಮೋಹಗೊಳ್ಳಬೇಕಾಗಿದೆ ಅಂತ ನಾರಾಯಣ ತೋರಿಸ್ಕೊಂಡೆ. ಅಂದ್ರೆ ಆ ಕಥೆ ಯಾಕೆ ಹೇಳಿದಂದ್ರೆ, ಇದು ನಾರಾಯಣರಿಂದ ಹಿಡಿದು ಸೃಷ್ಟಿಯ ಅತ್ಯುಚ್ಚ ಸ್ಥಾನದಲ್ಲಿರುವಂತಹ ನರನಾರಾಯಣರಿಂದ ಹಿಡಿದು ನಮ್ಮಂತಹ ಜನಸಾಮಾನ್ಯರ ತನಕ ಯಾರೇ ಆ ಸತ್ಕಾರ್ಯವನ್ನು ಮಾಡುವಾಗ, ತತ್ವಜಿಜ್ಞಾಸೆ ಇರ್ಬೋದು, ತಪಸ್ಸು ಇರ್ಬೋದು, ಮತ್ತೆ ಅವರು ಸೇವೆ ಇರ್ಬೋದು, ಮಾಡುವಾಗ ಇಂಥವೆಲ್ಲ ವಿಘ್ನಗಳನ್ನು ಅವರು ಉತ್ತೀರ್ಣವಾಗಿ ಹೋಗಬೇಕು ಅನ್ನೋದು ದೈವಿ ವ್ಯವಸ್ಥೆ. ಅದಕ್ಕೆ ಯಾರೂ ಹೊರತಲ್ಲ ಅನ್ನೋದಕ್ಕೆ ನರನಾರಾಯಣನ ಕಥೆ, ನಿಮ್ಮ ಕಥೆ, ವಿಶ್ವಾಮಿತ್ರನ ಕಥೆ ಒಂದು ಉದಾಹರಣೆ. ಇದು ತತ್ವಜಿಜ್ಞಾಸೆಗೂ ಇದೇ ಅನ್ವಯ. ಮೊನ್ನೆ ಒಂದ್ಸರಿ ಇದನ್ನು ಕೆಲವು ಸ್ನೇಹಿತರ ಜೊತೆ ಚರ್ಚೆ ಮಾಡಬೇಕಾಯ್ತು. ನಿಮ್ಮ ಜೊತೆ ಒಂದು ಮಾಡಿದ್ದೆ, ಸೋದೆಯಲ್ಲಿ ಒಂದು ಮಾಡಿದ್ದೆ. ಅದೆಲ್ಲದರದ್ದು ಧ್ವನಿ ಮುದ್ರಣ ಒಂದೇ ಕಡೆ ಇರಲಿ ಅಂತ ಅವನ್ನ ನೀವು ಕೆಲವು ಮಾಹಿತಿಗಳನ್ನು ಈಗಾಗಲೇ ಇದರಲ್ಲಿ ಕೇಳಿದ್ದೀರಿ. ಅದೆಲ್ಲ ಒಂದೇ ಕಡೆ ಮಾಹಿತಿ ಇರಲಿ ಅಂತ ಇದನ್ನ ಇನ್ನೊಂದ್ಸರಿ ಹೇಳಿದೆ ಅಷ್ಟೇ, ಕೇಳುವವರಿಗೆ ಅನುಕೂಲ ಆಗಲಿ ಅಂತ. ಹೀಗೆ ತಾತ್ವಿಕ ಜಿಜ್ಞಾಸೆ ಏನಿದೆಲ್ಲ ಅದು ಎಲ್ಲರಿಗಿಂತ ಕಷ್ಟ. ನೀವು ರಾಘವೇಂದ್ರ ಸ್ವಾಮಿಗಳು ನಿಮಗೆ ನಮಗೊಂದು ಮಗು ಕೊಡ್ರಿ ಅಥವಾ ನಮಗೊಂದು ಗಂಡನ ಕೊಡ್ರಿ, ಹೆಂಚಿನ ಕೊಡ್ರಿ ಅಂತ ನೀವು ಸೇವೆ ಮಾಡಿದ್ರೆ ಬೇಗ ಕೊಟ್ಬಿಡ್ತೀನಿ ಅಂತಾರೆ.
ಆದ್ರೆ ತತ್ವಜಿಜ್ಞಾಸೆ ಮಾಡುವನಿದ್ದೇನೆ, ಸ್ವಲ್ಪ ತತ್ವಜ್ಞಾನ ಕೊಡಿ ಅಂದ್ರೆ ಅಷ್ಟು ಸುಲಭವಾಗಿ ಅವ್ರು ವಿಚಾರ ಮಾಡೋದಿಲ್ಲ. ಅದನ್ನು ಒಂದ್ಸಲ ಸೋದೆಯಲ್ಲಿ ವಿಚಾರ ಮಾಡಿದ್ದೀನಿ. ಮಕ್ಕಳನ್ನು ಕೊಡಿ, ಗಂಡರನ್ನು ಕೊಡಿ, ಐಕ ಸಂಪತ್ತನ್ನು ಕೊಡಿ ಕೇಳಿದಾಗ ರಾಘವನ್ ಸ್ವಾಮಿ ಸಂತೋಷ ಆಗ್ತದೋ, ಅವ್ರು ಸುಲಭವಾಗಿ ಪ್ರಸನ್ನರಾಗ್ತಾರೋ. ತತ್ವಜ್ಞಾನ ಕೊಡಿ ಅಂತ ಕೇಳಿದಾಗ ಸುಲಭವಾಗಿ ಪ್ರಸನ್ನರಾಗ್ತಾರೋ ಅಂತ ನಾವು ಜಿಜ್ಞಾಸೆ ಮಾಡಿದಾಗ ನಾನು ಹೇಳಿದ್ದೆ ಸುಮ್ಮನೆ ಅದನ್ನು ನೀವು ವಿಚಾರ ಮಾಡಿ ಸರಿ ಹೋಗೋದಂತ. ಹೌದು, ನೀವು ಐಕ ಸಂಪತ್ತುಗಳನ್ನು ಕೇಳಿದಾಗ ಅವರು ಬೇಗ ಕೊಡ್ತಾರೆ, ಹೌದು, ಆಗ ಅವರಿಗೆ ಸಮಾಧಾನ ಆಗೋದಿಲ್ಲ. ಅದರಿಂದ ಅಯೋಗ್ಯ ಹಾಳಾಗಿ ಹೋಗಲಾಗ ಅಂತ ಕೊಟ್ಟು ಬಿಡ್ತಾರೆ. ತತ್ವಜ್ಞಾನಕ್ಕಾಗಿ ನೀವು ಅವ್ರನ್ನ ಸೇವೆ ಮಾಡಿದರೆ ಅವ್ರಿಗೆ ಸಂತೋಷ ಆಗ್ತದೆ, ಹೌದು, ಆದರೆ ಬೇಗ ಕೊಡೋದಿಲ್ಲ. ಮೊದಲನೇದಕ್ಕೆ ಬೇಗ ಕೊಡ್ತಾರೆ, ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಇಂಥದ್ಕಾಗಿ ನನ್ನ ಕಡೆ ಬಂದೆ, ನಾನು ಯಾಕೆ ಇಲ್ಲಿರಬೇಕು ಅಂತ ಅನ್ಕೋತಾರೆ ಅವರು. ತತ್ವ ಜಿಜ್ಞಾಸೆಗಾಗಿ ಬಂದವ್ರು ನೋಡಿ ಸಮಾಧಾನ ಪಡ್ತಾರೆ, ಆದ್ರೆ ಪರೀಕ್ಷೆ ಮಾಡ್ತಾರೆ. ಅಷ್ಟು ಸುಲಭವಾಗಿ ತತ್ವಜ್ಞಾನ ಕೊಟ್ಟಿದ್ದೇನೆ, ನೀನು ಪಾರಂಗತನಾಗಿದ್ದೆ ಅಂತ ಅವ್ರು ಕಳಿಸೋರಲ್ಲ. ಇದನ್ನ ಈ ಎಲ್ಲ ಕಾರಣಗಳು ಯಾಕೆ ಹೇಳಿದೆ ಅಂದ್ರೆ, ಶಿವ ಆಗಲಿ, ದಧೀಚಿ ಆಗಲಿ, ಬೃಹಸ್ಪತಿ ಆಗಲಿ, ವಿಷ್ಣು ಆಗಲಿ ಶಾಸ್ತ್ರಗಳನ್ನು ಇಷ್ಟೊಂದು ಸಂಕೀರ್ಣವಾಗಿ ರಚನೆ ಮಾಡಿದ್ದು ಯಾಕೆ? ಎಷ್ಟು ವಿಚಾರ ಮಾಡಿದ್ರು ಅದು ಮುಗಿತಾನೆ ಇಲ್ಲ. ಪಿತೃಗಳ ಬಗ್ಗೆ ವಿಚಾರ ಮಾಡ್ತಾನೆ ಇದ್ರು ಇನ್ನೂ ಮುಗಿತಿಲ್ಲ. ಎಲ್ಲಾ ಪಂಡಿತರನ್ನು ಕೇಳಿದೆ, ಪಿತೃಗಳ ತಾರತಮ್ಯ ಹೇಗೆ, ಪಿತೃಗಳ ಕಕ್ಷ ಹೇಗೆ, ವಸುರುದ್ರಾದಿತ್ಯರು ಅಂದ್ರೆ ಯಾರು, ಹರಿವಂಶದಲ್ಲಿ ಬರುವಂತ ಸುಕಾಲರು, ಅಗ್ನಿಶ್ವಾಸರು, ಬರೀಷದ್ರು ಅಂದ್ರೆ ಯಾರು, ಇನ್ನೂ ಮುಗಿತಾನೆ ಇಲ್ಲ. ಅದ್ರಲ್ಲಿ ಇನ್ನೂ ವಿವಾದ ಇದೆ, ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಪಂಡಿತರು. ಇನ್ನು ಆ ಪಂಡಿತರ ಹಾಗೆ ನೋಡಿ ನಾವೇನ್ ಮಾಡ್ಬೇಕು ಅಂದ್ರೆ ಇಷ್ಟು ಕಷ್ಟ ಇದೆ ತತ್ವ ಜಿಜ್ಞಾಸೆ ಅನ್ನೋ ಕಾರಣಕ್ಕಾಗಿ ಹೇಳಿದೆ. ಹೀಗೆ ಅನೇಕ ಶಾಸ್ತ್ರವನ್ನು ಸಂಕೀರ್ಣವಾಗಿ ರಚನೆ ಮಾಡುವಂತ ಶಿವನಿಗೆ ಆದೇಶ ಕೊಟ್ಟ, ತಾನು ಮಾಡಿದ, ದಧೀಚಿ ಕೈಯಿಂದ ಮಾಡ್ತಿದ, ಬೃಹಸ್ಪತಿ ಕೈಯಿಂದ ಮಾಡ್ತಿದ ಅಂತ ಅದರ ಹಿನ್ನೆಲೆಯನ್ನು ನೋಡಿ ಮುಂದೆ ಹರಿವಂಶದಲ್ಲಿ ಭವಿಷ್ಯ ಪರ್ವವನ್ನು ಗಮನಿಸಬೇಕು. ಪುಸ್ತಕವನ್ನು ಮುಂದೆ ಇಟ್ಕೊಂಡವರು ಭವಿಷ್ಯ ಪರ್ವದಲ್ಲಿ 73ನೇ ಅಧ್ಯಾಯದಲ್ಲಿ ಹೀಗಿದೆ. ಜನಮೇಜಯ ಕೇಳಿದಂತ ವೈಶಂಪಾಯನಿಗೆ, ದೇವತೆಗಳಿಗೂ ದೇವನಾದಂತಹ ಸರ್ವವ್ಯಾಪಿಯಾದಂತಹ ಭಗವಂತ ಕೈಲಾಸಕ್ಕೆ ಯಾತಕ್ಕಾಗಿ ಹೋದ, ಅಲ್ಲಿ ನೀಲಲೋಹಿತನಾದಂತಹ ಮಹಾದೇವನಾದಂತಹ ಶಂಕರನ ಜೊತೆಗೆ ಆತ ಏನು ಸಂವಾದ ನಡೆಸಿದ, ಅದನ್ನೆಲ್ಲ ನಮ್ಗೆ ಹೇಳಿ ಅಂತ ಕೇಳ್ಕೊಂಡ. ಇಂದ್ರನೇ ಮೊದಲಾದ ದೇವತೆಗಳು ಅಲ್ಲಿ ಹರಿಹರನನ್ನು ಪೂಜೆ ಮಾಡಿದ್ರು, ಅವರ ಐಕ್ಯವನ್ನು ಕಂಡುಕೊಂಡಿದ್ರು. ಹರಿ ಅಂದ್ರೆ ಯಾರು, ಹರ ಅಂದ್ರೆ ಯಾರು, 5ನೇ ಕಕ್ಷಾದಲ್ಲಿ ಬರುವಂತಹ ಹರ ಅಂದ್ರೆ ಯಾರು, ಹರಿಹರ ಅಭಿನ್ನರಾದಂತಹ ಹರಿಹರರು ಯಾರು, ಇದನ್ನೆಲ್ಲವನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಈ ಪ್ರಸಂಗಕ್ಕೆ ಬಹಳ ಮಹತ್ವ ಇದೆ. ಸೌಹಿ ದೇವೋ ಮಹಾದೇವೋ ಅವರಿಬ್ರು ಒಂದೇ ಅಂತ ಹೇಳ್ತಾರೆ ಹರಿವಂಶ. ಹಿಂದೆ ನಾವು ನೋಡಿದ್ವಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ್ತ ರೂಪ ಇದು ಹರಿವಂಶ ಅಂತೆ, ಅವರ ವಿಗ್ರಹ ಇದು. ಏಕೀಭೂತವು ದ್ವಿಧಾಕೃತವು, ವಾಸ್ತವಿಕವಾಗಿ ಅವರೊಬ್ಬರೇ, ಅವರು ಪ್ರತ್ಯೇಕವಾಗಿ ಕಾಣ್ತಿದ್ದಾರಷ್ಟೇ. ಏಕಾತ್ಮನವರು, ಒಂದೇ ಸ್ವರೂಪ ಉಳ್ಳವರು, ಜಗದ್ಯೋನಿ, ಜಗತ್ತಿಗೆ ಮೂಲ ಕಾರಣರಾದವರು, ಅವರು ಸೃಷ್ಟಿ ಸಂಹಾರಕಾರಕವು. ಹರಿಹರ ದೇವತೆಗಳ ಸಮಾವೇಶ ಕೈಲಾಸ ಪರ್ವತದಲ್ಲಿ ಹೇಗಾಯಿತು ಅದನ್ನೆಲ್ಲ ನನಗೆ ವಿವರಿಸಿ ಹೇಳಿ ಅಂತ ಹೇಳಿದಾಗ ವೈಶಂಪಾಯನರು ಹೇಳಿದ್ರು, ಅದೆಲ್ಲವನ್ನು ನಾನು ವಿವರವಾಗಿ ಹೇಳ್ತೀನಿ, ಸಮಾಧಾನ ಚಿತ್ತನಾಗಿ ಕೇಳು. ಭಗವಂತರಾದಂತಹ ದ್ವೈಪಾಯನ ವೇದವ್ಯಾಸರು ನನಗೆ ಹೇಗೆ ಹೇಳಿದ್ರು ಅದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ, ಅದನ್ನು ಅವಧಾರಣೆ ಮಾಡುವ. ಇದು ಮಹತ್ವ ಎಷ್ಟಿದೆ ಅಂದ್ರೆ ಪ್ರಸಂಗದ ಮಹತ್ವ. ನಚಾ ಶುಶ್ರೂಷವೇ ವಾಚ್ಯನ್ ನೃಶಂಸಾಯ ಅತಪಸ್ವಿನೇ ನಾನಧೀತಾಯ ವಕ್ತವ್ಯಂ ಪುಣ್ಯಂ ಪುಣ್ಯವಕಾಸದ. ಈ ಕಥೆಯನ್ನ ಯಾರು ಸುಮ್ಮನೆ ಹೇಳಿಕ್ ಬಂದ್ರು ಅಂತ ಹೇಳ್ಬಿಡ್ಬೇಡ್ರಿ ಅಂತ. ಗುರು ಶುಶ್ರೂಷೆ ಮಾಡ್ಲಿಕ್ಕೆ ತಯಾರಿಲ್ಲದೆ ಇದ್ದವನಿಗೆ, ಕ್ರೂರಿಗೆ, ತಪಸ್ವಿ ಅಲ್ಲದೆ ಇದ್ದವನಿಗೆ, ಅಧ್ಯಯನ ಮಾಡದವನಿಗೆ ಈ ಕಥೆಯನ್ನು ಹೇಳಲೇಬೇಡಿ. ಅವನದಕ್ಕೆ ಅಯೋಗ್ಯ, ಅವನಿಗೆ ಈ ತತ್ವಜ್ಞಾನ ಅವನಿಗೆ ಸಿಗದೇ ಇರಲಿ, ಎಲ್ಲ ಥರ ತಯಾರಿ ಮಾಡ್ಕೊಂಡೆ ಅವ್ನು ಬರಲಿ ಅಂತ ಹೇಳ್ತದೆ ಆ ಶ್ಲೋಕ. ಸ್ವರ್ಗಂ ಯಶಸ್ಸಂ ಧನ್ಯಂ ಚ ಹೇಳುವ ಮುಂದೆ ಕಥೆಯನ್ನು ಇನ್ನೂ ಬಹಳ ದಿವಸ ಹೋಗೋದಿದೆ, ಇನ್ನೊಂದು 4 ದಿವಸ ಆದ್ರೂ ಹೋಗ್ಬೋದು. ಅದು ಮಹತ್ವ ಅಂತ ಅದನ್ನು ತಿಳ್ಕೊಳ್ಳಿಕ್ಕಾಗಿ ಒಂದು ಫಲಶ್ರವಣ ಮೊದಲೇ ಇದೆ. ಸ್ವರ್ಗಂ ಸ್ವರ್ಗದ ಫಲವನ್ನು ಕೊಡುವಂಥದ್ದು, ಯಶಸ್ಸನ್ನು ಕೊಡುವಂಥದ್ದು, ಧನ ಕೊಡುವಂಥದ್ದು, ಬುದ್ಧಿ ಶುದ್ಧಿ, ಬುದ್ಧಿಯನ್ನು ತಿಳಿ ಮಾಡುವಂಥದ್ದು. ಧ್ಯೇಯಂ ಪುಣ್ಯಾತ್ಮನಾಂ, ಎಲ್ಲ ಪುಣ್ಯಾತ್ಮರಾದವರು, ಭಾಗವತರಾದವರು ಇದನ್ನ ನಿತ್ಯ ಧ್ಯಾನ ಮಾಡಬೇಕು. ಇದನ್ನು ವೇದಾರ್ಥ ನಿಶ್ಚಿತಂ, ವೇದಾರ್ಥಗಳಿಂದ ಕೂಡಿರುವಂಥದ್ದು ಇದು. ಅನೇಕ ಅರಣ್ಯ ಸಂಯುಕ್ತಂ, ಉಪನಿಷತ್ತುಗಳು ಆರಣ್ಯಕಗಳು ಅಂತ ಏನಿದೆಯಲ್ಲ ಅವುಗಳ ರಹಸ್ಯಾರ್ಥ ಇದರಲ್ಲಿ ಹುದುಗಿದೆ. ಸೇವಂತೆ ನಿತ್ಯ ಮೀದೃಶಂ, ಆ ಎಲ್ಲ ಋಷಿಗಳು ಕೂಡ, ಕಾಡಿನಲ್ಲಿ ವಾಸ ಮಾಡುವಂಥ ಋಷಿಗಳು ಕೂಡ ನಿತ್ಯ ಇದನ್ನು ಧ್ಯಾನ ಮಾಡ್ತಾರೆ. ಮುನಯಃ ವೇದ ನಿರತಾಹ ನಾರದಾಜ್ಯಾಹ ತಪೋಧನಾಹ, ನಾರದ ಮೊದಲಾದಂತಹ ತಪೋಧನನು ಕೂಡ ನಿತ್ಯ ಇದನ್ನು ಅವಧಾರಣೆ ಮಾಡ್ತಾರಂತೆ. ರುಕ್ಮಿಣಿ ದೇವಿ ಜೊತೆಗೆ ಕೃಷ್ಣ ಒಮ್ಮೆ ತನ್ನ ಅರಮನೆಯಲ್ಲಿದ್ದ. ಅರಮನೆಯಲ್ಲಿದ್ದಾಗ ಅವಳು ಕೃಷ್ಣನಿಗೆ ಹೇಳಿದ್ಲಂತೆ, ಪುತ್ರ ಮಿಚ್ಛಾಮಿ ದೇವೇಶ ತತ್ವ ಮಾಧವ ನಂದನಂ
ನನಗೆ ಸಕಲ ರೀತಿಯಿಂದ ಆನಂದ ಕೊಡುವಂತ ಒಬ್ಬ ಮಗನನ್ನು ಪಡ್ಕೊಳ್ಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅಂದ್ರು. ಆ ನನ್ನ ಮಗನೂ ಕೂಡ ನಿನ್ನಂತೆ ರೂಪವಂತನಾಗಿರ್ಬೇಕು, ನಿನ್ನಂತೆ ಬಲಿಷ್ಠನಾಗಿರ್ಬೇಕು, ಪರಾಕ್ರಮಿಯಾಗಿರ್ಬೇಕು, ತಪೋನಿಷ್ಠನಾಗಿರ್ಬೇಕು, ವೃಷ್ಣಿಕುಲದ ನೇತಾರ ಆಗಿರ್ಬೇಕು, ಅವನು ಸರ್ವಶಾಸ್ತ್ರಾರ್ಥ ಕುಶಲನಾಗಿರ್ಬೇಕು, ರಾಜವಿದ್ಯೆಯಲ್ಲಿ ಸಂಪನ್ನನಾಗಿರ್ಬೇಕು. ನೀನು ನಿನ್ನನ್ನು ಸೇವೆ ಮಾಡುವಂಥವ್ರಿಗೆ ಎಲ್ಲಾ ಅಪೇಕ್ಷೆಗಳನ್ನು ಕೊಡುವಂಥವನು, ನಾನು ನಿನ್ನ ಭಕ್ತರು ಹೌದು ಅಂತ ನಿನಗೇನಾದ್ರು ಮನಸ್ಸಿನಲ್ಲಿ ಇದ್ರೆ ಇಂಥ ಒಬ್ಬ ಮಗನನ್ನು ಕೊಡು. ಆಗ ಕೃಷ್ಣ ಹೇಳಿದ, ಭಾಮಿನಿ ಅಂತ ಅಂದ. ಸಂಬೋಧನೆಲ್ಲ ಗಮನಿಸ್ತಾ ಹೋಗಿ, ನೀನು ಎಂಥ ಪುತ್ರನನ್ನು ಅಪೇಕ್ಷೆ ಪಟ್ಟಿದ್ದೀಯೋ ಅಂಥ ಪುತ್ರನನ್ನ ನಾನು ನಿನಗೆ ಕೊಡ್ತೀನಿ. ಪುತ್ರೇಣ ಲೋಕಾಂಜಯತಿ ಸತಾಂ ಕಾಮದುಘಾಹಿ ಏ ನರಕಂ ಪುದಿತಿಖ್ಯಾತಂ ದುಃಖಂ ಚ ನರಕಂ ವಿದುಹು. ಪುತ್ರನ ಮಹತ್ವನೂ ಇಲ್ಲಿ ಬರೋದಿಲ್ಲ ಒಂದ್ ಕಡೆ. ಪುತ್ರವಂತರು ಪುತ್ರೆಂಬ ನರಕವನ್ನು ಸುಲಭವಾಗಿ ದಾಟುತ್ತಾರೆ. ಪುತ್ರ ಮಾಡುವಂತ ಸತ್ಕರ್ಮಗಳ ಮೂಲಕ ತಂದೆಯೂ ಕೂಡ ಸದ್ಗತಿ ಆಗ್ತದೆ. ಪುದಸ್ತ್ರಾಣಾತ್ ತತಃ ಪುತ್ರಂ ಇಹೇಚ್ಛತಿ ಪರತ್ರಚ ಅನಂತಾಹ ಪುತ್ರಿಣಃ ಲೋಕಾಹ ಪುರುಷಸ್ಯ ಪ್ರಿಯೇ ಶುಭಾಹ. ಪುತ್ರೆಂಬ ನರಕದಿಂದ, ಆ ನರಕದ ದುಃಖದಿಂದ ತಂದೆ ತಾಯಿಗಳನ್ನ ಮಗ ಏನು ಪಾರು ಮಾಡ್ತಾನಲ್ಲ, ಅದಕ್ಕಾಗಿ ಜನರು ಮಕ್ಕಳನ್ನ ಅಪೇಕ್ಷೆ ಪಡ್ತಾರೆ. ಅನಂತಾಹ ಪುತ್ರಿಣಃ ಲೋಕಾಹ ಪುರುಷಸ್ಯ ಪ್ರಿಯೇಶು ಪುತ್ರಮಿಹೇಚ್ಛತಿ ಪರತ್ರಚ. ಪುತ್ರನನ್ನ ಪಡ್ಕೊಳ್ಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ, ಗಂಡು ಮಕ್ಕಳನ್ನ ಪಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತ ಹೀಗಿದೆ. ಅಂದ್ರೆ ಅದನ್ನ ಹಿಂದೊಮ್ಮೆ ಹೇಳಿದ್ದೆ, ಏನು ಹೊಸ ವಿಷಯ ಅಲ್ಲ. ಈ ವಿಷಯ ಏನಿದೆ ಇದನ್ನು ಬೇರೆ ಯಾರು ಹೇಳೋರಾಗಿದ್ರೆ, ಶಾಸ್ತ್ರ ಹಿನ್ನೆಲೆ ಇಲ್ಲದೆ ಹೇಳೋರಾಗಿದ್ರೆ ಮಕ್ಕಳು ಇಲ್ಲದವ್ರಿಗೆ ದುರ್ಗತಿನೇ ಅವ್ರ ಸದ್ಯಕ್ಕೆ ಹೋಗೋದಿಲ್ಲ, ಸೋಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ತಿದ್ರು. ಈ ಶ್ಲೋಕ ಎಲ್ಲ ನೋಡಿ ಹಾಗೆ ಕಾಣಿಸ್ತದೆ, ಆದ್ರೆ ಹಾಗಲ್ಲ ಅದು ವಾಸ್ತವಿಕವಾಗಿ. ನಿಮ್ಮ ಮಕ್ಕಳು ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೂ ಅದರಿಂದ ಒಳ್ಳೇದಿದೆ ಇಲ್ಲ ಅಂತಲ್ಲ, ಆದ್ರೆ ನೀವು ಮಕ್ಕಳಿಂದ ಹೀನರಾಗಿದ್ದರೆ ನೀವು ದುರ್ಗತಿ ಅಂತ ಮಾತ್ರ ತಿಳ್ಕೊಳ್ಬೇಕಾಗಿಲ್ಲ. ನಿಮಗೆ ಸದ್ಗತಿ ಆಗೋದೇನಿದೆ ಅದು ಮುಖ್ಯವಾಗಿ ನಿಮ್ಮ ಸತ್ಕರ್ಮಗಳಿಂದ. ಮತ್ತು ಮುಖ್ಯವಾಗಿ ಮನುಷ್ಯ ಮೋಕ್ಷವನ್ನು ಪಡ್ಕೊಳ್ಳೋದು ಯಾವುದರಿಂದ? ಜ್ಞಾನಭಕ್ತಿ ವೈರಾಗ್ಯಗಳಿಂದ. ನಿಮ್ಮ ಜ್ಞಾನಭಕ್ತಿ ವೈರಾಗ್ಯಗಳಿಂದ ನೀವೇ ಪಡ್ಕೊಳ್ಬೇಕು. ತಾನು ಸಾಯದೆ ಸ್ವರ್ಗ ಸಿಗೋದಿಲ್ಲ, ಬೇರೆಯವ್ರ ಸತ್ರ ಸ್ವರ್ಗ ಸಿಗೋದಿಲ್ಲ ನೀವು ಕೇಳಿರ್ಬೇಕೆಲ್ಲ. ಹಾಗಾಗಿ ಆ ಸದ್ಗತಿಯನ್ನು, ಅಂತಿಮವಾದ ಸದ್ಗತಿಯನ್ನು ಪಡ್ಕೊಳ್ಬೇಕಾದ್ರೆ ನೀವೇ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಬೇಕು, ಹೊರತು ಬೇರೆ ಯಾರು ಮಾಡಿದ್ದು ಉಪಯೋಗ ಆಗೋದಿಲ್ಲ. ಹಾಗಾದ್ರೆ ಪುತ್ರ ಮಾಡಿದ ಸತ್ಕರ್ಮಗಳಿಂದ ತಂದೆ ತಾಯಿಗಳಿಗೆ ಮತ್ತು ಹಿಂದಿನ ತಲೆಮಾರುಗಳಿಗೆ, ಮುಂದಿನ ತಲೆಮಾರುಗಳಿಗೆ ಏನೋ ಉಪಯೋಗ ಇಲ್ಲೇನು ಅಂದ್ರೆ ಇದೇ ಇಲ್ಲ ಅಂತಲ್ಲ. ನೀವು ಮಾಡುವಂತಹ ಜ್ಞಾನಭಕ್ತಿಗಳು, ನೀವು ಸ್ವತಃ ಮಾಡುವಂತಹ ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಪುತ್ರ ಮಾಡುವಂತಹ ಕರ್ಮಗಳು ಸಹಾಯಕ ಆಗಬಲ್ಲವು ಅಷ್ಟೇ. ಅದು ಏನಿದ್ದಂತೆ ಏರ್ಬೇಕಾದವ್ರು ನೀವೇ, ಏನು ನಿಮ್ಮನ್ನು ಮೇಲ್ಕೊಂಡು ಹತ್ತೋದಿಲ್ಲ, ಏರ್ಬೇಕಾದವ್ರು ನೀವು. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತ ಶಾಸ್ತ್ರದ ನಿರ್ಣಯ ಮತ್ತು ಭಾಗವತ ಶಾಸ್ತ್ರದ ನಿರ್ಣಯದಲ್ಲಿ ಅವ್ರು ಎರಡು ಸರಿ ಸ್ಪಷ್ಟವಾಗಿ ಆಚಾರ್ಯ ಮಧ್ಯ ಸ್ಪಷ್ಟಪಡಿಸಿದೆ. ಹಾಗಾಗಿ ಮಕ್ಕಳಿಲ್ಲದೆ ಇದ್ದವರು ಸದ್ಗತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ದುಃಖ ಪಡಬೇಕಾಗಿಲ್ಲ. ಆದ್ರೆ ಮಕ್ಕಳು ಇದ್ದವರು ಅವ್ರನ್ನ ಸನ್ಮಾರ್ಗದಲ್ಲಿ ಬೆಳೆಸಿ ಅವರಿಂದ ತಮ್ಮ ಹಿಂದಿನ ತಲೆಮಾರುಗಳು ಮತ್ತು ಮುಂದಿನ ತಲೆಮಾರುಗಳು ಉದ್ಧತ ಆಗುವಂತೆ ನೋಡ್ಕೊಳ್ಬೇಕು. ಅಂತ ಸಂಸ್ಕಾರವನ್ನು ಅವರಿಗೆ ಕೊಡಬೇಕು. ಪುತ್ರ ಎಂಬ ನರಕ ಅಂತ ಇದೆ, ಅದೊಂದೇನು ಬಹಳ ದೊಡ್ಡ ನರಕ ಏನಲ್ಲ. ಕುಂಭಿ ಪಾಕ ಇತ್ಯಾದಿ ನರಕಗಳನ್ನು ನೋಡಿದ್ರೆ ಪುತ್ರ ಎಂಬ ನರಕ ಅಂಥದ್ದೇನು ದೊಡ್ಡದಲ್ಲ. ಪುತ್ರ ಸಂಪಾದನೆಗಾಗಿ ಪ್ರಯತ್ನ ಪಡಿ ಅಂತ ನಿಮ್ಮನ್ನು ಹೇಳೋದಷ್ಟೇ. ಎಲ್ಲರೂ ಮತ್ತೆ ನಾವು ಮದುವೆ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ ಅಂತ ಕೂತ್ರೆ ಸಂಸಾರ ನಡಿಬೇಕು ಹೇಗೆ? ಅದಕ್ಕಾಗಿ ಇದೊಂದು ವಾರ್ನಿಂಗ್ ಅಷ್ಟೇ ಎಲ್ಲರಿಗೂ. ಅಂಥದ್ದೇನು ಚತುರ್ಜಾಯಾಂ ಪ್ರವಿಶತಿ ಗರ್ಭೋ ಭೂತ್ವಾಸ ಮಾತರಂ ಸಸ್ಯಾಂ ಪುನರ್ನವೋ ಭೂತ್ವ ದಶಮೇ ಮಾಸಿ ಜಾಯತೆ. ಇದು ನೋಡಿ, ಜಾಯ ಅಂತ ಯಾಕೆ ಕರೀತಾರೆ ಹೆಂಡತಿಗೆ ಅಂದ್ರೆ ಹಿಂದೊಮ್ಮೆ ಹೇಳಿದ್ದೆ ಅದನ್ನ. ಹರಿವಂಶದಲ್ಲಿ ಈಗ ಈ ಶ್ಲೋಕ ಬಂದಿದೆ, ನಾನು ಹಿಂದಲ್ಲಿ ನೆನ್ಪು ಮಾಡ್ಕೊಂಡು ಹೇಳಿದ್ದೆ ಅಷ್ಟೇ. ಪತಿಯಾದವನು ತಾನು ತನ್ನ ಪತ್ನಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಗರ್ಭ ಅಂದ್ರೆ ಯಾರು? ಗರ್ಭ ಅಂದ್ರೆ ಪತಿಯೇ. ಪತಿ ತಾನೇ ಪ್ರವೇಶ ಮಾಡ್ತಾನೆ ತನ್ನ ಪತ್ನಿಯ ಗರ್ಭವನ್ನ, ಪತ್ನಿಯ ಹೊಟ್ಟೆಯನ್ನು ಪ್ರವೇಶ ಮಾಡ್ತಾನೆ. ಗರ್ಭದ ಸ್ವರೂಪದಲ್ಲಿ, ಗರ್ಭಕೋಶವನ್ನ ಆ ಗರ್ಭದ ಸ್ವರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಆ ಗರ್ಭಕ್ಕೆ ಅವನು ಮಾತೃ ಸ್ವರೂಪ. ಅಂದ್ರೆ ಆ ಗರ್ಭವನ್ನು ಹುಟ್ಟಿಸಿದವನು ಅವನೊಬ್ಬನೇ ಮಾತೃ ಸ್ವರೂಪ ಅಂತಲ್ಲ, ಇಲ್ಲಿ ಮಾತೃ ಸ್ವರೂಪ ಅಂತಿದೆ. ಭೂತ್ವಾಸ ಮಾತರಂ, ಅವನೇ ಮಾತೃ ಸ್ವರೂಪ ಅಂತಿದೆ. ಅವನೊಬ್ಬನೇ ಅಲ್ಲ, ಅವಳು ಮಾತೃ ಸ್ವರೂಪಗಳು. ಅವಳು ತಾಯಿ, ಅವಳು ತಂದೆ, ಇವನು ತಂದೆ, ಇವಳು ತಾಯಿ ಅಂತ ಹೀಗೆ ಅದರ ಅರ್ಥವನ್ನು ಗಮನಿಸ್ಬೇಕು. ಹೀಗೆ ಜಾಯ ಅಂತ ಯಾಕೆ ಕರೀತಾರೆ ಅಂದ್ರೆ ಪತ್ನಿಗೆ, ಅವಳಲ್ಲಿ ಇವನು ಹುಟ್ಟುತ್ತಾನೆ. ಜಾಯತೆ ಅಂದ್ರೆ ಹುಟ್ಟುತ್ತಾನೆ. ಗಂಡ ತಾನೇ ಅಲ್ಲಿ ಹುಟ್ಟುತ್ತಾನೆ. ಅದು ಈ ಸಮಾಜಶಾಸ್ತ್ರದ ಮತ್ತು ಮಾನವಶಾಸ್ತ್ರ ಆಂಥ್ರೋಪಾಲಜಿ ಪ್ರಕಾರ ಮನುಷ್ಯನಿಗೆ ಒಂದು ಹುಡುಗಿಗೆ ಅಪೇಕ್ಷೆ ಇರ್ತದಂತೆ ಒಳಗೆ. ಅದೇನಂದ್ರೆ ತನ್ನ ಶರೀರವನ್ನು ನೋಡ್ಕೋತಾನಂತೆ. ಎಲ್ಲೋ ಓದಿದ ನೆನಪು,
ಅದನ್ನು ನೀವು ಗಮನಿಸಿ ನೋಡಿ ಎಲ್ಲಾದ್ರೂ ಮತ್ತಿಲ್ಲ. ತಾನು ಈ ಜಗತ್ತಿನಲ್ಲಿ ಚಿರಕಾಲ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನಂತೆ ಪ್ರತಿಯೊಬ್ಬ ಮನುಷ್ಯ, ಹಂದಿ, ನಾಯಿ, ಆಮೇಲೆ ಕ್ರಿಮಿಕೀಟಗಳು ಎಲ್ಲನೂ, ಬ್ಯಾಕ್ಟೀರಿಯಾ ಎಲ್ಲನೂ ಸಾಧ್ಯವಷ್ಟು ಕಾಲ ವಾಸ ಮಾಡಬೇಕು, ಸಾಧ್ಯವಾದ ಚಿರಕಾಲ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಸಾಯ್ಲಿಕ್ಕೆ ಅವು ಬಯಸೋದಿಲ್ಲ. ಹಾಗಾಗಿ ಸಾಯುವಾಗ ನಮ್ದೊಂದು ಅಂಶ ಇಲ್ಲಿ ಹೆಂಗೆ ಬಿಟ್ಟು ಹೋಗೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಹಾಗಾಗಿ ನಮ್ಮ ಅಂಶವೇ ಪುತ್ರ. ತಾನೇ ಹುಟ್ಟೋದ್ರಿಂದ ಅವನು ಆ ತಂದೆಯೇ ಮಗ ಅಂತ ಅನ್ಕೋತಾನೆ. ಅದರ ವ್ಯತ್ಯಾಸವನ್ನು ಗಮನಿಸಬೇಕು. ಅದು ಸುಮ್ಮನೆ ಆ ಶ್ಲೋಕವನ್ನು ಹೇಳಿದ್ರಾಗೋದಿಲ್ಲ. ಈ ಶರೀರದಿಂದ ಮಗ ಹುಟ್ತಾನೆ, ಅದು ಸರಿಯೇ. ಆದರೆ ಆತ್ಮ ಬೇರೆ ಬೇರೆ. ಪುತ್ರನ ಆತ್ಮ ಮತ್ತು ಪಿತೃವಿನ ಆತ್ಮ, ಅಜ್ಜನ ಆತ್ಮಕ್ಕಿಂತ ಮಗನ ಆತ್ಮ ಬೇರೆ, ಆ ಮಗನ ಆತ್ಮಕ್ಕಿಂತ ಮೊಮ್ಮಗನ ಆತ್ಮ, ಮರಿಮಗನ ಆತ್ಮ, ಇವೆಲ್ಲ ಆತ್ಮಗಳು ಬೇರೆ ಬೇರೆ. ಆ ಆತ್ಮನಿಗೆ ಹುಟ್ಟು ಇಲ್ಲ, ಸಾವಿಲ್ಲ. ಆತ್ಮನನ್ನು ಯಾರು ತಯಾರು ಮಾಡಲಾರರು. ಹಾಗಾಗಿ ತಂದೆಯಾದವನ ಆತ್ಮವೇ ಮಗನ ಆತ್ಮವಾಗಿ ಪರಿವರ್ತನೆ ಹೊಂದೋದಲ್ಲ, ಶರೀರ ಮಾತ್ರ ಪರಿವರ್ತನೆ ಹೊಂದುತ್ತೆ. ಅದನ್ನು ಒಪ್ಪಬಹುದು. ಮಣ್ಣು ಹೇಗೆ ಗಡಿಗೆಯಾಗಿ ಪರಿವರ್ತನೆ ಹೊಂದುತ್ತದೆ, ಹಾಲು ಮೊಸರಾಗಿ ಪರಿವರ್ತನೆ ಹೊಂದುತ್ತದೆ, ಹಾಗೆ ತಂದೆ ತೇಜಸ್ಸು ಮತ್ತು ತಾಯಿಯ ಶೋಣಿತ ಅದು ಗರ್ಭವಾಗಿ ಪರಿವರ್ತನೆ ಹೊಂದೋದು ಹೌದು. ಇದು ಈ ಒಂದು ದೃಷ್ಟಿಯಲ್ಲಿ ಆತ ತಾನು ಭೂಲೋಕದಲ್ಲಿ ಚಿರಕಾಲ ವಾಸ ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡಿರ್ತಾನಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಆ ಆಸೆಯನ್ನು ಈಡೇರಿಸಿಕೊಳ್ಳಿ ಪ್ರಯತ್ನ ಪಡ್ತಾನೆ ಮನುಷ್ಯ ಅಂತ ಇಲ್ಲಿ ಓದಿದ್ ನಂಗೆ ಅಂತ. ಹೀಗೆ ಪತ್ನಿಯಲ್ಲಿ ಗಂಡರೇ ಹುಟ್ಟಾನಾದ್ರಿಂದ ಅವಳಿಗೆ ಜಾಯ ಅಂತಿರ್ತಾರೆ. ಸತ್ಯ ಪುನರ್ ನವೋಭೂತ, ಇದು ನೋಡಿ ಹೊಸವಾಗಿ ಇರಬೇಕಂತ ಅಪೇಕ್ಷೆ ಪಡ್ತಾನೆ. ಹಾಗಾಗಿ ತಾನು ಮಕ್ಕಳು ನಡೆಯುವಾಗ ನಮ್ಗೆ 25-30 ವರ್ಷ ವಯಸ್ಸಾಗಿರ್ತೀವಿ. ಅಷ್ಟಾಗಿದ್ರು ಕೂಡ ಹೊಸ ಮಗುವೇನು ಹುಟ್ಟೋದಲ್ಲ, ನಾನೇ ಹುಟ್ಟಿದ್ದೇನೆ ಅಂತ ಅಪೇಕ್ಷೆ ಪಡ್ತಾನೆ. ಅಷ್ಟು ಅದ್ರ ಮೇಲೆ ಅವನಿಗೆ ಪ್ರೀತಿ ಇರ್ತೀವಿ. ನಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ವಿ, ಜೀವಂತ ಕಲಾಕೃತಿ ಇದು, ಪೇಂಟ್ ಮಾಡಿದ ಕಲಾಕೃತಿ ಅಲ್ಲ ಇದು, ಅದವ್ರ ಅನುಭವದ ಮಾತ್ರ. ಮತ್ತೊಬ್ರು ಪೇಂಟರ್ ಇದ್ರು, ಅದನ್ನೇ ಬಿಡಿ, ಈಗ ನೋಡಿ ಜೀವಂತ ಕಲಾಕೃತಿ ಮಕ್ಕಳು, ಹೆಣ್ಮಕ್ಳು ಗಂಡು ಮಕ್ಕಳು ಅಂದ್ರೆ ಇದು ಜೀವಂತ ಕಲಾಕೃತಿ ಇದು ಅಂತ ಹೇಳ್ತಿದ್ರು. ಪುನರ್ ನವೋಭೂತ್ವ, ಆ ನಾವೀನ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಮನುಷ್ಯ. ದಶಮೇ ಮಾಸಿಗಾಯತೆ, 10ನೇ ತಿಂಗಳಲ್ಲಿ ಹುಟ್ಟಾನೆ, 9 ತಿಂಗಳನ್ನು ಮುಗಿಸಿ. ಪುತ್ರವಂತಂ ಬಿಭೇತಿ ಇಂದ್ರ, ಇದು ನೋಡಿ ಕಿನ್ನು ತೇನಾಶಿತಂ ಭವೇತ್. ನಿಮಗೆ ಮಕ್ಕಳು ಹುಟ್ಟುಬಿಟ್ರೆ ನಿಮ್ಮನ್ನು ನೋಡಿ ಇಂದ್ರನೂ ಹೆದರ್ತಾನಂತೆ. ನೀವೇನು ಸಗರ ಮಹಾರಾಜ ಆಗಬೇಕಾಗಿಲ್ಲ, ನೀವೇನು ಹರಿಶ್ಚಂದ್ರನೋ ತ್ರಿಶಂಕುನೋ ಆಗಬೇಕಾಗಿಲ್ಲ. ನಿಮಗೊಬ್ಬ ಮಗ ಹುಟ್ಟಾನೆ, ನಿಮ್ಮ ಮಗನಿಗೊಬ್ಬ ಮಗ ಹುಟ್ಟಾನೆ, ನಿಮಗೆ ಭಯ ಅಂತ. ಯಾಕೆಂದ್ರೆ ಈ ಮಕ್ಕಳು ಏನಾದ್ರು ದೊಡ್ಡ ತಪಸ್ ಮಾಡಿ ದೊಡ್ಡ ಯಜ್ಞಗಳನ್ನು ಮಾಡಿ ನನ್ನ ಸಾಮ್ರಾಜ್ಯಕ್ಕೆ ಲಗ್ಗೆ ಹಾಕಿ ಯಾರು ಅಂತ ಭಯ ಇಂದ್ರನಿಗೆ. ಅದೊಂದು ಉತ್ಪ್ರೇಕ್ಷೆ ಮಾತಷ್ಟೇ. ಅಂದ್ರೆ ಸಂತಾನೋತ್ಪಾದನೆಗಾಗಿ ಮನುಷ್ಯ ಪ್ರಯತ್ನ ಪಡಲಿ, ಜಗತ್ತು ನಡೀತಾ ಇಲ್ಲ ಹಾಗೆ, ಇಲ್ಲ ನಡೆಯೋದು ಹಾಗೆ ಜಗತ್ತು, ಎಲ್ಲರೂ ಸುಮ್ಮನೆ ಕೂತ್ಬಿಟ್ರು ಅಂತ ಮನುಷ್ಯನ ಮನಸ್ಸನ್ನ ಸಂತಾನೋತ್ಪಾದನೆಗಾಗಿ ಪ್ರೇರೇಪಿಸೋದು ಇದರ ಅಭಿಪ್ರಾಯ, ಶ್ಲೋಕದ ಅಭಿಪ್ರಾಯ. ನಾಪುತ್ರೋ ವಿಂದತೆಯ ಲೋಕನ್, ಅಪುತ್ರವಂತನಿಗೆ ಸದ್ಯತೆ ಆಗೋದಿಲ್ಲ ಅಂತ ಹೇಳ್ತದೆ ಶ್ಲೋಕ. ಆದ್ರೆ ಅದರ ಅಂತರಾರ್ಥವನ್ನು ಹಿಂದೆ ಹೇಳಿ ತಿಳ್ಕೊಳ್ಬೇಕು. ಕುಪುತ್ರಾನ್ ಧನ್ಯತಾಂಬುರ, ಕುಪುತ್ರಾತ್ ವಂದ್ಯತಾವರ. ಆದ್ರೆ ಕೆಟ್ಟ ಮಕ್ಕಳನ್ನು ಪಡ್ಕೊಳ್ಳೋದಕ್ಕಿಂತ ಮಕ್ಕಳಾಗದೇ ಇರೋದು ಒಳ್ಳೆಯದು. ಕೆಟ್ಟ ಮಕ್ಕಳನ್ನು ಪಡ್ಕೊಂಡವರು ಮತ್ತು ಕೆಟ್ಟ ಮೊಮ್ಮಕ್ಕಳನ್ನು ಪಡ್ಕೊಂಡಂಥವ್ರು ಅವರು ನರಕದಲ್ಲಿ ಬೀಳ್ತಾರೆ. ಸತ್ಪುತ್ರನಿಂದ ಸದ್ಪ್ರಾಪ್ತಿ ಆಗ್ತದೆ. ಹಾಗಾಗಿ ಮನುಷ್ಯ ವಿನಯಶಾಲಿಯಾದಂತಹ, ವಿದ್ವಾಂಸನಾದಂತಹ, ದಯಾಳವಾದಂತಹ ಮಕ್ಕಳನ್ನ ಪಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡಬೇಕು. ವಿದ್ಯೆಯಿಂದ ವಿನಯ, ಆ ವಿನಯದಿಂದ ಎಲ್ಲ ಕೆಲಸಗಳು ಮನುಷ್ಯನಿಗೆ ಸಾಧ್ಯ ಆಗುತ್ತವೆ. ಹಾಗಾಗಿ ವಿನಯಶಾಲಿಯಾದಂತಹ ಮಗನನ್ನ ಪಡ್ಕೊಳ್ಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡಬೇಕು. ಹಾಗಾಗಿ ನಾನು ವಿದ್ಯಾವಂತನಾದಂತಹ, ಧಾರ್ಮಿಕನಾದಂತಹ ಮಗನನ್ನು ನಿನಗೆ ಅನುಗ್ರಹ ಮಾಡಿಕೊಡ್ತೇನೆ ಅಂತ ಹೇಳಿದ ಕೃಷ್ಣ ಆ ರುಕ್ಮಿಣಿಗೆ. ಅದು ರುಕ್ಮಿಣಿ ಹಾಗೆ ಯಾಕೆ ಅಪೇಕ್ಷೆ ಪಡ್ತಾಳೆ ಅಂದ್ರೆ, ನಾವು ಈಗಿನ ಕಾಲದ ಪುರುಷರಾಗಲಿ ಸ್ತ್ರೀಯರಾಗಲಿ ಒಂದೆರಡು ಮಕ್ಕಳನ್ನ ಹಡೆದ ಕೂಡಲೇ ನಾವು ಶಾಂತರಾಗ್ತೇವೆ. ಆದ್ರೆ ಆಕೆ ಸ್ವಯಂ ಪ್ರಕೃತಿ ಸ್ವರೂಪಗಳು, ನಿತ್ಯ ನೂತನವಾಗಿ ಸೃಷ್ಟಿ ಮಾಡಬೇಕು ಅಂತ ಅನ್ನೋದು ಆಕೆ ಒಡಲಿನ ಆಳದಲ್ಲಿ ಹುಡುಗಿದ ಬಯಕೆ. ಹಾಗಾಗಿ ಆಕೆ ಸೃಷ್ಟಿ ಮಾಡ್ತಾನೆ ಇರ್ತಾಳೆ. ಇದು ಅವಳ ವಿಭಿನ್ನ ಸೃಷ್ಟಿ ಪ್ರಕ್ರಿಯೆಗಳಲ್ಲಿ ಒಂದಷ್ಟೇ ಇದೆ. ಕೈಲಾಸಕ್ಕೆ ಹೋಗಿ ಆ ಶಿವನನ್ನ ತಪಸ್ಸಿನಿಂದ ಒಲಿಸ್ಕೊಂಡು ನನಗೊಂದು ಮಗುವನ್ನು ಕೊಡು ಅಂತ ಕೇಳ್ಕೊಡ್ತೇನೆ, ನಿಶ್ಚಯವಾಗಿ ಶಿವ ನನಗೆ ಕೊಡ್ತಾನೆ ಅಂತ ಹೇಳಿದ ಕೃಷ್ಣ. ಆ ಕೈಲಾಸ ಪರ್ವತಕ್ಕೆ ಹೋಗೋಕ್ಕಿಂತ ಮೊದಲು ಇನ್ನೊಂದು ಯಾತ್ರೆ ಮಾಡ್ತೇನೆ, ಅದರಲ್ಲಿ ಬದರಿ ಯಾತ್ರೆ ಮಾಡ್ತೇನೆ ಅಂತ ಹೇಳಿದ ಕೃಷ್ಣ. ಈಗಿನ ಕಾಲದಲ್ಲಿ ಬದರಿ ಕೈಲಾಸ ಯಾತ್ರೆ ಮಾಡುವವರು ಮೊದಲು ನೇಪಾಳಕ್ಕೆ ಹೋಗ್ತಾರೆ. ನೇಪಾಳಕ್ಕೆ ಹೋಗಿ ಅಲ್ಲಿಂದ ಟಿಬೆಟ್ ಅಥವಾ ಚೈನಾಕ್ಕೆ ಕಾಲಿಟ್ಟು ನೇಪಾಳದಿಂದ ಸುಮಾರು 1,500 ಕಿಲೋಮೀಟರ್ ಕೈಲಾಸ, ಅಲ್ಲಿಗೆ ಹೋಗಿ ಬರುವುದು ಈಗಿನ ಕಾಲದ ಪದ್ಧತಿ. ಅವನು ದ್ವಾರಕಾ ನಗರದಿಂದ ಬದರಿಗೆ ಹೋಗಿ ಬದರಿಯಿಂದ ಕೈಲಾಸಕ್ಕೆ ಹೋಗೋದು ಅವನಿಗೆ
ಹತ್ತಿರದ ಮಾರ್ಗ, ನೇಪಾಳಕ್ಕೆ ಹೋಗಿ ಕೈಲಾಸಕ್ಕೆ ಹೋಗೋದು ಒಂದು ಸ್ವಲ್ಪ ದೂರದ ಮಾರ್ಗ ಕೃಷ್ಣ. ಇನ್ನೇ ಹಾಸ್ಯಕ್ಕಾಗಿ ಹೇಳಿದೆ ಅಷ್ಟೇ. ಬದರಿಕಾಶ್ರಮಕ್ಕೆ ಹೋಗ್ತೀನಿ, ಅಲ್ಲಿ ಅನೇಕ ಜನ ಋಷಿ ಮುನಿಗಳಿರ್ತಾರೆ. ಬದರಿ ವೃಕ್ಷಗಳು ಅಂದ್ರೆ ಏಲಕ್ಕಿ ವೃಕ್ಷ ಅಂತ ಅದನ್ನು ಬರೆದಿದ್ದಾರೆ. ಆ ಏಲಕ್ಕಿ ವೃಕ್ಷಗಳ ಹಣ್ಣುಗಳಲ್ಲಿ ಬಿದ್ದಿರ್ತವೆ. ಕಪಿಗಳು ಮರಗಳ ಮೇಲೆ ಹತ್ತಿ ಆ ರೆಂಬೆಗಳನ್ನು ಅಲುಗಾಡಿಸ್ತಿರ್ತವೆ. ಅಲ್ಲಿ ನಾನು ಹೋಗಿ ನನ್ನ ತಪಸ್ಸನ್ನು ಅಲ್ಲಿ ಕೂಡ ಮಾಡ್ತೇನೆ ಅಂತ ಹೇಳಿದೆ ಕೃಷ್ಣ. ಇದೊಂದೇ ಅದ್ವಿತೀಯವಾದಂತಹ ಪರಮಾರ್ಥ ತತ್ವವಾಗಿದೆ ಅಂತ ಯಾರು ಋಷಿ ಮುನಿಗಳು ತತ್ವ ನಿರ್ಣಯವನ್ನು ಮಾಡ್ಕೊಂಡಿರ್ತಾರೋ ಅಂತ ಋಷಿ ಮುನಿಗಳು ಆ ಬದರಿಕಾಶ್ರಮದಲ್ಲಿ ಇರ್ತಾರೆ. ಅವರೆಲ್ಲರನ್ನೂ ಕೂಡ ನಾನು ನೋಡೋದಕ್ಕಾಗಿ ಆ ಬದಲಿಗೆ ನಾನು ಹೋಗ್ತೇನೆ ಅಂತ ಕೃಷ್ಣ ಹೇಳಿದ ಅನ್ನೋಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 73ನೇ ಅಧ್ಯಾಯ ಸಮಾಪ್ತ ಆಗಿದೆ.